ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಅತಿಥಿದೇವತಾಭ್ಯೋ ನಮಃ ರಾಷ್ಟ್ರದೇವತಾಭ್ಯೋ ನಮಃ ದರಿದ್ರನಾರಾಯಣ ದೇವತಾಭ್ಯೋ ನಮಃ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಾವು ಇವರುಗಳ ಆಶೀರ್ವಾದ ತಗೊಂಡು ಜೀವಂತ ವೇದಾಂತ ಪುಸ್ತಕದಲ್ಲಿ ಇವತ್ತು ಸ್ಟಡಿ ಗ್ರೂಪ್ ನಿನ್ನೆ ಮಾಡಿದ್ದು ಕೂಡ ಕಾರ್ಯಕಾರಣ ಭಾವ. ನಿನ್ನೆ 13ನೇ ಚಾಪ್ಟರ್ ಮಾಡಿದ್ವಿ. ಇವತ್ತು 14ನೇ ಚಾಪ್ಟರ್ ಸ್ಟಡಿ ಗ್ರೂಪ್ ಮಾಡಬೇಕಾಗಿದೆ. ಮಾಡೋಣ. ಸೊ ಯಾರಾದರೂ ಸಾರಾಂಶ ಹೇಳೋದಕ್ಕಾಗುತ್ತಾ? ಪಾಪ ನಾನು ನೆನ್ನೆ ಹೇಳಿರಲಿಲ್ಲ, ಹೋಗಲಿ ಬಿಡಿ, ಬೇಡ, ನೆನ್ನೆಲ್ಲ ಮಾಡಿದ್ದೀವಿ. ಯಾರಿಗಾದರೂ ಹೇಳೋಕ್ಕಾದರೆ ಹೇಳಿ, ಇಲ್ಲದ್ರೆ ಇವತ್ತು ಹೋಗಬೇಡ. ಫಸ್ಟ್ ಇದು ಮುಗಿದ ಮೇಲೆ ಬೇಕಾದರೆ ನೋಡಿ. ಈಗ 14ನೇ ಚಾಪ್ಟರ್ ನೀವೆಲ್ಲ ಪುಸ್ತಕ ತೆಗೆದಿಟ್ಕೋಬೋದು. ಇಲ್ಲಿ ನಾನು ಓದ್ತೀನಿ, ಓದಿದ ತಕ್ಷಣ ನಿನ್ನೆ ಸಾರಾಂಶ ಇಲ್ಲೇ ಬಂದುಬಿಡುತ್ತೆ. ಯಾರು ಓದ್ತೀರಾ? ಕೃಷ್ಣವೇಣಿ ಓದ್ತೀರಮ್ಮ ನೀವು? 14ನೇ ಚಾಪ್ಟರ್ ಒಂದು ಪ್ಯಾರ ಮಾತ್ರ ಓದಬೇಕಷ್ಟೆ. ಪೇಜ್ ನಂಬರ್ ಸರ್? ಪೇಜ್ ನಂಬರು 77. ಒಂದು ನಿಮಿಷ. ಓದ್ತೀನಿ ಸರ್. ಓದ್ಲಾ ಸರ್? ನಿಧಾನವಾಗಿ ಓದಬೇಕು, ಎಲ್ರಿಗೂ ಅರ್ಥ ಆಗೋಂಗೆ ಓದಬೇಕು. ಓದಿ. ಹಾಗಾದರೆ ವ್ಯವಹಾರಕ್ಕೇನು ಗತಿ? ನಿಯಮಬದ್ಧವಾಗಿ ತೋರುತ್ತಿರುವುದನ್ನು ಸತ್ಯವೆಂದು ನಂಬುವುದೇ ವ್ಯವಹಾರ. ನೀವು ಯಾವ್ದು ಓದ್ತಾ ಇದ್ದೀರಾ? 14ನೇ ಚಾಪ್ಟರ್ ಕಾರ್ಯಕಾರಣ ಭಾವ. 77ನೇ ಪೇಜ್ ಸರ್. ಕರೆಕ್ಟು ಅಲ್ಲ, 14ನೇ ಚಾಪ್ಟರ್ ಕಾರ್ಯಕಾರಣ ಭಾವ. ಅದೇ ಸರ್. ಓದಿ. ಲೈನ್ ಹೇಳಿ ಸರ್, ನಾನು ತಕ್ಕೊತೀನಿ. ಮೊದಲನೇ ಪ್ಯಾರ, ಮೊದಲನೇ ಲೈನ್. ಅಧ್ಯಾರೋಪ ಅಪವಾದವೆಂಬ ಪ್ರಕ್ರಿಯೆಯೇ ಮುಂತಾದ ಮೂಲ ಪ್ರಕ್ರಿಯೆ. ಅದನ್ನೇ ಓದ್ತಾ ಇದ್ದೀರಾ ನೀವು? ಇಲ್ಲ, ಇರಲಿ ಬಿಡಿ, ಬೇಡಮ್ಮ ಬಿಡಿ. ಈಗ ಹಿಂದೆ ನಾವು ಮಾಡಿದ ಸಾರಾಂಶ, ಎಲ್ಲ ಪ್ರಕ್ರಿಯೆಗಳಲ್ಲೂ ಅಧ್ಯಾರೋಪ ಅನ್ನೋದು ಹಾಸುಹೊಕ್ಕಾಗಿರುತ್ತೆ. ಪ್ರಕ್ರಿಯೆ ಅಂತಂದರೆ ಆತ್ಮನ ತೋರಿಸೋದಕ್ಕೆ. ಅಧ್ಯಾರೋಪ ಅಪವಾದ ಪ್ರಕ್ರಿಯೆ, ಅಧ್ಯಾರೋಪ ಏನು ನಮಗೆ ತೋರ್ಸೋಕ್ಕೆ ಹೋಗೋದಿಲ್ಲ. ಅಧ್ಯಾರೋಪ ಒಂದು ಮೆಥಡಾಲಜಿ ಅನ್ನೋದು ಗೊತ್ತಾಯಿತು. ಎಲ್ಲ ಪ್ರಕ್ರಿಯೆಗಳಲ್ಲೂ ಅಧ್ಯಾರೋಪ ಅನ್ನೋದು ಮೂಲ ಒಂದು ಜಿಸ್ಟ್, ಅದನ್ನು ಅಡಾಪ್ಟ್ ಮಾಡಿರ್ತಾರೆ ಅನ್ನೋದಾಯಿತು. ಆದ್ದರಿಂದ ಕಾರ್ಯ ಕಾರಣ ವಿವೇಚನ ಪ್ರಕ್ರಿಯೆ ಪ್ರಧಾನ ಪ್ರಕ್ರಿಯೆಯಲ್ಲಿ ಸೇರಿರುತ್ತದೆ. ಕಾರ್ಯ ಕಾರಣ, ಈಗ ನಾವು ಮಾಡ್ತಾ ಇರೋದೇ ಕಾರ್ಯ ಕಾರಣ. ಅದನ್ನು ಆಯಿತು. ಮಣ್ಣು ಕಾರಣ, ಮಡಿಕೆ ಕಾರ್ಯ, ಹಾಗೆ ನೆನ್ನೆ ನೋಡಿದ್ದಾಯಿತು. ಈಗ ಇನ್ನೂ ಅದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕಾಗಿದೆ. ಸೊ ಅದರ ಸಾರಾಂಶ ಹೇಳಿದ್ರು. ಅದರ ಸಾರಾಂಶ ನಾನು ಓದ್ತೀನಿ. ನಿಮಗೆ ಅರ್ಥ ಆಗಿದೆ, ನೆನ್ನೆ ಅರ್ಥ ಆಗಿರೋದನ್ನು ಬಿಟ್ಬೇಡ. ನಾವು ಈಗ ಏನು ಹೇಳೋದು ಬೇಕಾಗಿಲ್ಲ. ಇಲ್ಲಿ ಕಪಿಲ ಸಾಂಖ್ಯರದು ಮತ್ತು ಇವ್ರದ್ದೆಲ್ಲ ಕಾರ್ಯಕಾರಣ ಹೇಗೆ ಹೇಳ್ತಾರೆ ಅನ್ನೋದನ್ನು ಹೇಳ್ತಾ ಬಂದಿದ್ದಾರೆ. 2ನೇ ಪಾಠದಲ್ಲಿ ನಿಮಗೆ ಬರುತ್ತೆ. ಫಸ್ಟ್ ನಾನು ಓದ್ತೀನಿ, ಚೆನ್ನಾಗಿ ಗಮನ ಕೊಟ್ಟು ಕೇಳಿ. ಈ ಕಾರ್ಯಕಾರಣವಾದದಲ್ಲಿ ಕಪಿಲ ಸಾಂಖ್ಯರದು ಪರಿಣಾಮವಾದ.
ವೈಶೇಷಿಕರದು ಆರಂಭವಾದ ನಿನ್ನೆ ನೋಡಿದ್ವಿ. ಈಗ ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ, ಅವೇ ಎರಡು ಮುಖ್ಯ ಭೇದಗಳು ಅಂತ ನೋಡಿದ್ವಿ. ಈ ಎರಡು ವಾದಗಳಲ್ಲಿಯೂ ಈಗ ಓದ್ತೀನಿ, ಚೆನ್ನಾಗಿ ಮನಸ್ಸು ಕೊಟ್ಟು ಕೇಳಿ, ಪ್ರಶ್ನೆ ಶುರುವಾಗುತ್ತೆ. ಕಾರ್ಯಕಾರಣ ಸಂಬಂಧಕ್ಕೆ ಕಾಲ ಸಾಪೇಕ್ಷತ್ವವಿರುತ್ತದೆ. ಕಾರಣವು ಯಾವ ಕಾಲ ಪ್ರವಾಹದಲ್ಲಿರುತ್ತದೆಯೋ ಕಾರ್ಯವು ಅದೇ ಕಾಲ ಪ್ರವಾಹದಲ್ಲಿರಬೇಕು. ಕಾರ್ಯನಿಯತ ಪೂರ್ವ ವೃತ್ತಿಯಾಗಿರುವುದೇ ಕಾರಣ ಎಂದರೆ ನಿಯಮದಿಂದ ಕರ್ಮಕ್ಕೆ ಮೊದಲೇ ಯಾವುದು ಇದ್ದುಕೊಂಡಿರುವುದೋ ಅದು ಕಾರಣ. ಓದಿದ್ದೀನಿ, ಯಾರಿಗಾದರೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತಾ? ಅದಕ್ಕೆ ನೀವು ಮೊದಲು ಓದಿದ್ರೆ ಆಗುತ್ತೆ, ಸುಮ್ಮನೆ ಇವಾಗ ಕೇಳ್ಕೊಂಡು ಹೇಳೋದಕ್ಕಾಗಲ್ಲ. ಬಟ್ ನಿಮ್ಗೆ ನೋಡಿ ಯಾರಾದರೂ ಹೇಳ್ತೀರಾ ಅದರ ಅರ್ಥ ಏನು ಅಂತ? ಓಕೆ, ಹೇಳಿ ಇವರೇ, ವಸಂತ ಅವರೇ, ಹೇಳಂಗಿದ್ರೆ ಹೇಳಿ. ಅದೇ ಸರ್, ಕಾಲ ಕಾರ್ಯ ನಾವು ಯಾವ ಕಾಲದಲ್ಲಿ, ಕಾರಣ ಯಾವ ಕಾಲದಲ್ಲಿ ಇರುತ್ತೋ ಕಾಲನು ಅದೇ ಕಾಲ, ಒಂದೇ ಕಾಲದಲ್ಲಿ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಅದು ಕಾರ್ಯ ಕಾರಣ ಭಾವ. ನಮ್ಗೆ ಇವಾಗ ಎಚ್ಚರದಲ್ಲಿ ಯಾವ ಕಾಲ ಇರುತ್ತೋ ಕನಸಲ್ಲೂ ಅದೇ ಕಾಲ ಇದ್ರೆ ಹೊಂದುತ್ತೆ, ಇಲ್ಲ ಅಂದ್ರೆ ಅದು ಹೊಂದದಿಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಇಲ್ಲಿ ಈ ಉದಾಹರಣೆಗೆ ಮಣ್ಣಿದೆ, ಎಲ್ಲಿದೆ? ಎಚ್ಚರದಲ್ಲಿ. ಯಾವ ಕಾಲದಲ್ಲಿದೆ? ಇವಾಗ ಇದೆ ಅಂತ ಇಟ್ಕೊಳ್ರಿ. ಕಾಲ ಅಂದರೆ ಇವತ್ತು ಮಣ್ಣು ನೋಡಿದೆ. ಮತ್ತು ನೀರಿದೆ, ಕುಂಬಾರ ಇದ್ದಾನೆ, ಮಣ್ಣು ಉಪಾದಾನ ಕಾರಣ. ಅವನೇನು ಮಾಡ್ತಾನೆ, ನೀರನ್ನು ಮಿಕ್ಸ್ಕೊಂಡು ತುಳಿದು ಅದನ್ನು ಜೇಡಿ ಮಣ್ಣು ಮಾಡಿಕೊಂಡು ಅವನು ಯಾವ ದೇಶದಲ್ಲಿ, ಈ ದೇಶದಲ್ಲಿ ಯಾವುದೋ ಒಂದು ಊರಿನಲ್ಲಿ ಅಂತ ಇಟ್ಕೊಳ್ರಿ. ಯಾವ ಟೈಮು? ಬೆಳಗ್ಗೆ 10 ಗಂಟೆ ಅಂತ ಇಟ್ಕೊಳ್ರಿ. ಕಾಲ ಇದೆ, ದೇಶ ಇದೆ, ಒಂದೇ ಕಾಲ, ಒಂದೇ ದೇಹ. ಅಲ್ಲಿ ಎಚ್ಚರದ ಅವಸ್ಥೆ. ಅವನು ಮಡಕೆ ಮಾಡ್ತಾನೆ, ಸಾಯಂಕಾಲದಷ್ಟೊತ್ತಿಗೆ ಮಡಕೆ ಮಾಡಿಡ್ತಾನೆ ಅಂತ ಇಟ್ಕೊಳ್ರಿ. ಹಾಗೆ ಈಗ ಮಣ್ಣು ಕಾಲ ಯಾವ ಕಾಲದಲ್ಲಿದೆಯೋ ಅಂದರೆ ಕಾರಣ. ಮಣ್ಣಂದರೆ ಕಾರಣ ತಾನೇ. ಯಾವ ಕಾಲ ದೇಶದಲ್ಲಿ ಇದೆಯೋ ಅದೇ ಕಂಟಿನ್ಯೂಷನ್ ಆಗಿರುತ್ತೆ. ಕಾಲ ದೇಶದಲ್ಲಿ ಮಡಕೆ ಆಗಿರುತ್ತೆ. ಇಲ್ಲಿ ಕಾರ್ಯಕಾರಣ ಭಾವ ಹೊಂದುತ್ತೆ ಎಚ್ಚರದಲ್ಲಿ. ನೀವು ಕನಸಿನಲ್ಲಿ ತೊಗೊಂಡ್ರೆ ಅಲ್ಲಿ ಬೇರೆ, ಅಲ್ಲೂ ಹೊಂದುತ್ತೆ. ಅಲ್ಲಿ ಕಾಲ ದೇಶ ಕಾರ್ಯಕಾರಣ ಭಾವ ಎಲ್ಲ ಒಂದೇ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಇಷ್ಟಂತೂ ನಮ್ಗೆ ಅರ್ಥ ಆಯ್ತಲ್ವ? ಅಂದರೆ ಯಾವುದಾದ್ರೂ ಒಂದು ವಸ್ತು ನಮಗೆ ಕಾರಣದಿಂದ ಕಾರ್ಯ, ಫಲ, ರಿಸಲ್ಟ್ ಆಗಬೇಕಾದ್ರೆ ಒಂದೇ ಕಾಲ ಪ್ರವಾಹ, ಒಂದೇ ದೇಶ ಪ್ರವಾಹ, ಅದು ಎಚ್ಚರದ ಅವಸ್ಥೆಯಲ್ಲೇ ಆಗಿರಬೇಕು ಅಲ್ವಾ? ಹಾಗೆ ಯಾಕೆ ಎಚ್ಚರದ ಅವಸ್ಥೆಯಲ್ಲೇ ಆಗಿರಬೇಕು ಕಾರ್ಯಕಾರಣ? ಬೇರೆದು ಅಂದರೆ ಪ್ರಶ್ನೆ ಹಾಕಿದ್ರೆ, ಎಚ್ಚರದ ಮಣ್ಣಿನಿಂದ ಕನಸಿನಲ್ಲಿ ಮಡಕೆ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಹೋಗಲಿ, ಕನಸಿನ ಮಣ್ಣಿನಿಂದ ಎಚ್ಚರದಲ್ಲಿ ಮಡಕೆ ಮಾಡೋಕ್ಕಾಗುತ್ತಾ? ಕನಸಿನಲ್ಲಿ 10 ಲಕ್ಷ ಲಾಟ್ರಿ ಹೊಡಿತು, ತೊಗೊಂಬಂದು ಖರ್ಚು ಮಾಡಿರಿ ನೋಡೋಣ. ಆಗೋದಿಲ್ಲ. ಮಲ್ಕೊಳ್ಳುವಾಗ ಅವನು ಕಾಲಕ್ಕೆ ಚಪ್ಪಲಿ, ಕಣ್ಣಿಗೆ ಕನ್ನಡಕ ಹಾಕ್ಕೊಂಡು ಮಲ್ಕೊತಾನೆ. ಇದು ಅಲ್ಲಿಗೆ ಬರುತ್ತಾ? ಬರೋದಿಲ್ಲ. ಯಾಕೆ? ಆ ಅವಸ್ಥೆನೇ ಬೇರೆ, ಈ ಅವಸ್ಥೆನೇ ಬೇರೆ. ಇಲ್ಲಿದು ಅಲ್ಲಿಗೆ ಬರಲ್ಲ, ಅಲ್ಲಿದ್ದು ಇಲ್ಲಿಗೆ ಬರಲ್ಲ ಅಂತ ನಮಗೆ ಬೇರೆ ವಿಚಾರಗಳು ಗೊತ್ತಿತ್ತು. ಇವಾಗ ಕಾರ್ಯಕಾರಣ ಭಾವಕ್ಕೆ. ಆದರೆ ನಾವು ಹೇಳ್ತಾ ಇರೋ ಈಗ ಕುಂಬಾರನ ಮನೆ ಎದುರುಗಡೆ ಮಣ್ಣಿದೆ, ಅದೇ ಕಾಲ ಪ್ರವಾಹ, ಅದೇ ದೇಶ, ಒಂದೇ ಎಚ್ಚರದ ಅವಸ್ಥೆಯಲ್ಲೇ ಕಂಟಿನ್ಯೂಷನ್ ಇರೋದರಿಂದ ಇಲ್ಲಿ ಕಾರಣ ಕಾರ್ಯ ಒಪ್ಕೋಬೋದು ಅಂತ ಹೇಳ್ತಾರೆ. ಹಾಗೆ ಅರ್ಥ ಆಗಿರಬೇಕು ಅಂದ್ಕೊತೀನಿ. ಕಾರಣವು ಯಾವ ಕಾಲ ಪ್ರವಾಹದಲ್ಲಿರುತ್ತದೆಯೋ ಕಾರ್ಯವು ಅದೇ ಕಾಲ ಪ್ರವಾಹದಲ್ಲಿರಬೇಕು. ಕಾರ್ಯನಿಯತ ಪೂರ್ವವೃತ್ತಿ ಆಗಿರುತ್ತದೆ. ಕಾರಣ ಅಂತಂದರೆ ಏನು?
ನಿಯಮದಿಂದ ಕಾರ್ಯಕ್ಕೆ ಮೊದಲೇ ಇರುವಂಥದ್ದು. ಬೀಜ ಮೊದಲೇ ಇರುತ್ತೆ, ಮರ ಆಮೇಲೆ ಆಗುತ್ತೆ. ನೋಡ್ರಿ, ಆ ಬೀಜ ಕೂಡ ಎಲ್ಲಿ ಹಾಕ್ತಿರೋ ಅದೇ ಕಾಲದಲ್ಲಿ, ಅದೇ ದೇಶದಲ್ಲಿ. ಕಾಲ ಅಂದರೆ ಅದು 10 ವರ್ಷ ತೊಗೋಬೋದು, ಎಷ್ಟೊತ್ತು ತಗೊಳ್ಳಿ, ಹಾಗೆ ಅಲ್ವಾ, ಹೀಗಿರುತ್ತೆ. ಅಲ್ಲಿಗೆ ಈ ಕಾರ್ಯಕಾರಣ ಭಾವಕ್ಕೆ ಏನೇನು ಬೇಕು ಅಂತಾಯಿತು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕಾರ್ಯಕಾರಣ ಭಾವಕ್ಕೆ ಏನೇನು ಬೇಕಾಗುತ್ತೆ ಅಂದರೆ, ಮಡಿಕೆ ಆಗಬೇಕಾದ್ರೆ ಏನೇನು ಬೇಕಾಗುತ್ತೆ? ಯಾರಾದರೂ ಶ್ರೀಧರ್ ಅವರೇ, ಶ್ರೀಧರ್ ಅವರು ಅಥವಾ ಪ್ರತಿಭಾ ಯಾರಾದರೂ ಹೇಳಿ. ಒಂದೇ ಕಾಲದ ಪ್ರವಾಹದಲ್ಲಿ ಇರಬೇಕು ಸರ್ ಫಸ್ಟ್. ಆಮೇಲೆ ಕರೆಕ್ಟ್, ಆಮೇಲೆ ಒಂದೇ ಕಾಲ ಒಂದೇ ಸ್ಥಳ, ಅಥವಾ ನೀವು ಹೇಳ್ತೀರಲ್ಲ ಅದೇ ದೇಶ ಒಂದೇ ದೇಶದಲ್ಲಿ ಇರಬೇಕು, ಫಲ ಕೊಡಬೇಕು ಅಂದರೆ. ಮತ್ತೆ ಕಾರಣ ಕಾರ್ಯವು ಅದೇ ದೇಶ ಕಾಲದಲ್ಲೇ ಇರಬೇಕು ಅಲ್ವಾ, ಅದು ಇಷ್ಟು ಇಂಪಾರ್ಟೆಂಟ್. ಅದರ ಜೊತೆಗೆ ಅದನ್ನು ಮಾಡೋ ಕುಂಬಾರ ಕೂಡ ಅದೇ ಕಾಲ ದೇಶದಲ್ಲಿರಬೇಕು ಅಲ್ವಾ. ನಾನಿಲ್ಲಿ ಮಣ್ಣಿಟ್ಕೊಂಡು, ನಾನು ಅಮೇರಿಕಾದಲ್ಲಿ ಮಣ್ಣಿಟ್ಕೊಂಡು ಇಂಡಿಯಾದಲ್ಲಿ ಮಾಡ್ರಿ ಅಂತ ಆಗುತ್ತೇನೋ? ಆಗೋದಿಲ್ಲ. ಹಾಗೆ ಅದೇ ನೋಡ್ರಿ, ಎಚ್ಚರದಲ್ಲೇ ತೊಗೊಂಡ್ರು ನಾವು ಹಂಗೆ ಮಾಡೋಕ್ಕೆ ಬರೋದಿಲ್ಲ. ಹಾಗೆ ಸೊ ಇಲ್ಲಿವರೆಗೆ ಎತ್ತಕ್ಕೆ ಹೋಗಬೇಕು. ನೀವು ಜಯನಗರ ಫಸ್ಟ್ ಬ್ಲಾಕ್ನಲ್ಲಿ ಮಣ್ಣಿಟ್ಕೊಳ್ರಿ, ಸೆಕೆಂಡ್ ಬ್ಲಾಕ್ನಲ್ಲಿ ಮಡಿಕೆ ಮಾಡಿರಿ, ನೋಡ್ರಿ ಆಗತ್ತಾ? ಆಗೋದಿಲ್ಲ. ಅದೇ ಜಾಗದಲ್ಲಿ ಇರಬೇಕು. ಇದು ನಮಗೆಲ್ರಿಗೂ ಗೊತ್ತಿರೋದೇ ಇದು. ಅದಕ್ಕೋಸ್ಕರ ಸ್ವಾಮಿಗಳು ಹೀಗೆ ತೊಗೊಂಡೋಗ್ತಾರೆ. ಅಲ್ಲಿಗೆ ಕಾಲ ಹೇಗೆ ಹೇಳಿದ್ರು ಮುಂದಕ್ಕೆ ಅದನ್ನು ಹೇಳ್ತಾರೆ. ಇದರಂತೆ ದೇಶದ ಸಮಾನಾಧಿಕಾರಣವು ಕಾರ್ಯಕಾರಣಗಳಲ್ಲಿ ಇರಬೇಕು. ಕಾಲ ಹೇಗಿರಬೇಕು, ದೇಶವೂ ಹಾಗಿರಬೇಕು. ಕಾರ್ಯ ಕಾರಣ, ಆ ಬೀಜ ಮತ್ತು ಮರ ಅಲ್ಲೇ ಇರಬೇಕು ಅನ್ನೋದು ಹೇಳ್ತಾರೆ. ಹಾಗೆ ಇಷ್ಟಂತೂ ನಮಗೆ. ಈಗ ಪ್ರಶ್ನೆ ಅಂದರೆ, ಇವಾಗ ಪ್ರಪಂಚ ಸೃಷ್ಟಿಯಾಗ್ತಾ ಇದೆ. ಪ್ರಪಂಚ ಸೃಷ್ಟಿಯಾಗಬೇಕಾದ್ರೆ ಯಾರಿಂದ ಆಗಬೇಕು? ಪ್ರಶ್ನೆ, ಯಾರಿಂದ ಆಗಬೇಕು? ಒಬ್ಬೊಬ್ಬರು ಒಂದೊಂದು ದರ್ಶನಕಾರರು ಹೇಳ್ತಾರೆ, ನಂಗೆ ದರ್ಶನಕಾರದ್ದು ಬೇಡ, ವೇದಾಂತಿಗಳು. ಪ್ರಧಾನ ಅಂತಾರಲ್ಲ ಸರ್, ಪ್ರಧಾನ ಕಾರಣ. ವೇದಾಂತಿಗಳು ಏನಂತ ಹೇಳ್ತಾರೆ? ವೇದಾಂತಿಗಳು ಅಂದರೆ ನಿಜವಾದ ವೇದಾಂತಿಗಳು ಯಾವುದರಿಂದ ಸೃಷ್ಟಿಯಾಗುತ್ತೆ ಅಂತಾರೆ ಪ್ರಪಂಚ? ಗುಣಗಳು, 3 ಗುಣಗಳಿಂದ, ಆತ್ಮನಿಂದ ಅಲ್ವಾ. ಬ್ರಹ್ಮಯೋನಿತ್ವಾತ್, ಆತ್ಮನೇ ಇದಕ್ಕೆ ಕಾರಣ. ಯಾರೋ ಒಬ್ಬ ಇರಬೇಕು, ಅವನು ಸರ್ವಜ್ಞನಾಗಿರಬೇಕು ಅನ್ನೋದು ನಾವು ಹೇಳ್ತೀವಿ. ಈಗ ಆತ್ಮ ಯಾವ ಕಾಲ ದೇಶದಲ್ಲಿದ್ದಾನೆ? ಪ್ರಶ್ನೆ. ಆತ್ಮ ಯಾವ ಕಾಲ ದೇಶದಲ್ಲಿದ್ದಾನೆ? ಯಾವ ಕಾಲ ದೇಶ ಕಾರ್ಯಕಾರಣ ಭಾವ ಹಂಗಿದೆಯಾ? ಎಲ್ಲ ಮೀರಿದಾನಲ್ಲ ಸರ್, ಮೀರಿದ, ಕಾಲಾತೀತ, ದೇಶಾತೀತ, ಕಾರ್ಯಕಾರಣಭಾವಾತೀತ, ಅಭಿಧಾನ ಅಭಿಧೇಯವನ್ನು ಮೀರಿದ್ದಾನೆ, ಸ್ಥೂಲ ಸೂಕ್ಷ್ಮವನ್ನು ಮೀರಿದ್ದಾನೆ ಅಲ್ವಾ. ಎಚ್ಚರ ಕನಸು ನಿದ್ದೆ ಅವಸ್ಥೆಗಳನ್ನು ಮೀರಿದ್ದಾನೆ. ಆದರೆ ಇದರ ಒಳಗೂ ಇದ್ದಾನೆ, ಅವನು ಮೀರೂ ಇದ್ದಾನೆ. ಮತ್ತು ಹಾಗಾದರೆ ಇದ್ರ ಒಳಗಡೆ ಇಲ್ವಾ ಅಂದರೆ ಒಳಗಡೆನೇ ಇದ್ದಾನೆ. ಹೇಗಿದೆ ನೋಡ್ರಿ, ಆ ಥರ ಇರುವಂಥದ್ದು ಯಾವುದಿದೆ? ಯಾವುದೂ ಇರಲ್ಲ. ಆತ್ಮನ ಬಿಟ್ಟರೆ ಯಾವುದೂ ಇರೋಕ್ಕೆ ಬರೋಲ್ಲ. ಆದ್ದರಿಂದ ಈಗ ಈ ಆತ್ಮನಿಂದ ಪ್ರಪಂಚ ಸೃಷ್ಟಿಯಾಯಿತು ಅಂದರೆ ಒಂದು ಪ್ರಶ್ನೆ ಕೇಳೋದು, ಹೋಗಲಿ, ಈ ಕಾಲ ದೇಶ ಕಾರ್ಯ ಕಾರಣ ಭಾವ ಎಲ್ಲಿದೆ? ಆತ್ಮನ ಒಳಗಿದೆ. ಆತ್ಮ ಇವುಗಳನ್ನೆಲ್ಲ ಮೀರಿರ್ತಾನೆ. ಆದ್ದರಿಂದ ಅವನ ಕಾರಣ ಇಲ್ಲ, ದೇಶ ಇಲ್ಲ, ಕಾಲ ಇಲ್ಲ. ಅಂಥವನಿಂದ ಈ ಪ್ರಪಂಚ ಸೃಷ್ಟಿಯಾಯಿತು ಅಂದರೆ ಹೆಂಗೆ ನಂಬ್ತೀರಾ? ಆಗೋದಿಲ್ಲ. ಆದರೆ ದರ್ಶನಕಾರರು ಹೇಳೋದು ನೋಡ್ರಿ, ನೀವು ಹೇಳ್ದಂಗೆ ಕಪಿಲ ಸಾಂಖ್ಯರು ಪ್ರಧಾನದಿಂದ ಪ್ರಪಂಚ ಸೃಷ್ಟಿಯಾಯಿತು ಅಂತಾರೆ. ವೈಶೇಷಿಕರು ಏನು ಹೇಳ್ತಾರೆ? ಯಾವುದರಿಂದ ಸೃಷ್ಟಿಯಾಯಿತು ಅಂತಾರೆ ವೈಶೇಷಿಕರು? ಯಾರಾದರೂ ಹೇಳಿ. ಅಣುಗಳ ಸರ್, ಅಣುಗಳಿಂದ. ಸೈಂಟಿಸ್ಟ್ಗಳು ಹೆಂಗೆ ಹೇಳ್ತಾರೋ ಇವರು ಹಾಗೆ ಹೇಳ್ತಾರೆ. ಆದರೆ ಇವ್ರೇನು ಹೇಳ್ತಾರೆ ಅಂತಂದರೆ, ಇವರು ಕಿಲಾಡಿ ಇದ್ದಾರೆ ವೈಶೇಷಿಕರು. ಇಲ್ಲ ಇರ್ಬೇಕು ಎಲ್ಲ
ಅಲ್ಲಲ್ಲ, ಇವರು ಹೇಳೋದು ಇಲ್ಲದ್ರಿಂದ ಸರ್. ಇಲ್ಲದ್ರಿಂದ ಹುಟ್ಟುತ್ತೆ ಅಂತ. ಅವ್ರು ಇಲ್ಲ ಅಂತಂದರೆ ನಿಜವಾಗ್ಲೂ ಅವ್ರಿಗೇನು ಇಲ್ಲದೆ ಹಂಗೆ ಹುಟ್ಟಬೇಕು ಅಂತ ಹೇಳಬೇಕು ಅವರು. ಬಟ್ ಅವ್ರು ಹೇಳೋದು ಕೂಡ ಸೈಂಟಿಸ್ಟ್ಗಳು ಹೇಳೋ ಹಾಗೆ ಆ್ಯಟಮ್ನಿಂದ ಹುಟ್ಟುತ್ತೆ ಅಂತ. ಪಾಪ ಕಪಿಲ ಸಾಂಖ್ಯರು ಹೇಳೋದು ಇರೋದ್ರಿಂದನೇ ಹುಟ್ಟುತ್ತೆ ಅಂತ. ಇರೋದು ಅಂದರೆ ಅವ್ರದ್ರಲ್ಲಿ ಪ್ರಧಾನ ಇಟ್ಕೊತಾರೆ, ಇವರಲ್ಲಿ ಇದು ಪರಮಾಣುಗಳು ಇಟ್ಕೊತಾರೆ ಹಾಗೆ. ಸೊ ಎರಡೂ ಒಂದೇ ಆಗುತ್ತೆ ಹೇಳಬೇಕು ಅಂತಂದರೆ ಹಾಗೆ. ಸೊ ಅದೇ ದೇಶದಲ್ಲಿರಬೇಕು, ಅದೇ ಕಾಲದಲ್ಲಿರಬೇಕು, ಕಾರ್ಯಕಾರಣ ಅಲ್ಲಿ ಹೊಂದುತ್ತೆ. ಅದಕ್ಕೋಸ್ಕರ ಅವರೇನು ಮಾಡ್ತಾರೆ, ನಿಜವಾಗ್ಲೂ ಪ್ರಪಂಚ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ಹೋಗಿ ಇವರೇನು ತಗೊತಾರೋ, ಇವರು ಪ್ರಧಾನ ಅಂತಂಗಲಿ, ಆ್ಯಟಮ್ ಅಂತಂಗಲಿ ಸೈಂಟಿಸ್ಟ್ಗಳು, ಇನ್ನು ಕೆಲವರು ಈ ಜಿಣುಕು ಅಂತ ಅನ್ನಲಿ, ಇವೆಲ್ಲ ಅನಾತ್ಮದಲ್ಲಿರುತ್ತೆ. ಅನಾತ್ಮದಿಂದ ಚೈತನ್ಯವಾಗಿರೋದು ಗಿಡ, ಮರ, ಮನುಷ್ಯರು, ದೇವತೆಗಳು ಹುಟ್ಟಕ್ಕೆ ಸಾಧ್ಯನೇನಪ್ಪ? ಅದಕ್ಕೋಸ್ಕರ ಫಸ್ಟ್ ಎತ್ಕೊತಾರೆ, ಒಂದೊಂದು ಹೊಡೆದಾಕ್ತಾರೆ. ನೀವು ಏನು ಹೇಳ್ತೀರೋ ಅದರಿಂದ ಪ್ರಪಂಚ ಸೃಷ್ಟಿಯಾಗೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನೀವೇನು ಹೇಳ್ತೀರಾ? ಆತ್ಮನಿಂದಲೇ ಹುಟ್ಟಿದೆ, ಬ್ರಹ್ಮಯೋನಿತ್ವ ಅಂತಾರೆ. ಆಮೇಲೆ ಅದನ್ನು ಹೊಡೆದಾಕ್ತಾರೆ. ಪ್ರಪಂಚ ಸೃಷ್ಟಿನೇ ಆಗಿಲ್ಲ, ಆತ್ಮನೂ ಹುಟ್ಟಿಲ್ಲ, ಆತ್ಮನಿಂದ ಯಾವುದೂ ಹುಟ್ಟಿಲ್ಲ. ಯಾಕೆ? ಈಗ ಆತ್ಮನು ಕಾಲ, ದೇಶ, ಕಾರ್ಯಕಾರಣವನ್ನು ಮೀರಿರೋನು. ನಿಮ್ಮ ಮಣ್ಣು, ಮಡಿಕೆ ಅಥವಾ ನೀವು ಪ್ರಧಾನ ಅಂತ ಏನು ಹೇಳ್ತೀರೋ, ಅಥವಾ ನಿಮ್ಮ ಇದು ಆಟಮ್ಗಳು ಅಂತ ಏನು ಹೇಳ್ತೀರೋ, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಅಂತ, ಅಥವಾ ನೀವು ವೈಶೇಷಿಕರು ಈ ಪರಮಾಣುಗಳು ಅಂತ ಏನು ಹೇಳ್ತಾರೋ, ಎಲ್ಲವೂ ಕಾಲದಲ್ಲಿದೆ, ದೇಶದಲ್ಲಿದೆ. ಆದ್ದರಿಂದ ನೀವು ಹೇಳೋ ಪ್ರಕಾರ ಆಗೋದಿಲ್ಲ, ಸೃಷ್ಟಿ ಆಗೋದಿಲ್ಲ. ಯಾವುದೋ ಒಂದು ಆಗ್ಬೋದು, ನಾನಿಲ್ಲ ಅನ್ನಲಿಲ್ಲ. ಮಣ್ಣಿಂದ ಮಡಿಕೆ ಆಗ್ಬೋದು, ಮತ್ತು ಎಲ್ಲ ಪ್ರಪಂಚ ಎಲ್ಲ ಸೃಷ್ಟಿ ಆಯಿತು ಅಂದರೆ ಹೇಗೆ? ಪ್ರಪಂಚ ಅಂದರೆ ನಿಮ್ಮ ಪ್ರಕಾರ, ನೀವು ಹೇಳೋ ಪ್ರಕಾರ ಯಾವುದೋ ಒಂದು ಆಗುತ್ತೆ. ಆಕ್ಸಿಜನ್ನಿಂದ ಹೈಡ್ರೋಜನ್ ಸೇರಿಸಿದ್ರೆ ನೀರಾಗುತ್ತೆ, ನಾವಿಲ್ಲ ಅನ್ನಲಿಲ್ಲ. ನಾವು ಕೇಳ್ತಾ ಇರೋದು ಈ ಪ್ರಪಂಚ ಅಂದರೆ ಏನೇನು ತೊಗೋಬೇಕು? ಕಲ್ಪನಾ, ಪ್ರಪಂಚ ಅಂದರೆ ಏನೇನು ತೊಗೋಬೇಕಮ್ಮ? ಏನೇನು ತೊಗೋಬೇಕು ಪ್ರಪಂಚ ಅಂದರೆ? ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ, ಇದು ದೇಶ ಕಾಲ, ಅರ್ಧ ಡಜನ್. ಕರೆಕ್ಟ್. ಕಾರ್ಯಕಾರಣ ಭಾವ ಎಲ್ಲಿದೆ? ಇದು ಅವಸ್ಥೆ ಒಳಗಡೆ ಇದೆ. ಈಗ ನಿಮ್ಮ ಆಕ್ಸಿಜನ್, ಹೈಡ್ರೋಜನಿಂದ ನೀರು ಸೃಷ್ಟಿ ಮಾಡ್ದಂಗೆ ಇದನ್ನು ಮಾಡೋಕ್ಕಾಗತ್ತಾ? ಮಣ್ಣಿಂದ ಮಡಿಕೆ ಮಾಡೋ ಹಂಗೆ ಇದು ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಹೇಗೆ ತೊಗೊಂಬರ್ತಾರೆ ನೋಡ್ರಿ. ಆದ್ದರಿಂದ ಇದು ಸರ್ವಜ್ಞನಾಗಿರಬೇಕು. ಅದಕ್ಕೋಸ್ಕರ ಸೊ ನಾವಿಲ್ಲಿ ಇನ್ನೊಂದು ಜ್ಞಾಪಕ ಮಾಡಬೇಕು. ಇಲ್ಲಿ ನಮ್ಮ ವೇದದಲ್ಲಿ ಸೃಷ್ಟಿ ಆಯಿತು ಅಂತ ಹೇಳಿದಾಗ ಬ್ರಹ್ಮನಿಂದ ಹುಟ್ಟಿತು ಅಂತಾರೆ. ಅಲ್ಲಿ ಇನ್ನೂ ಒಂದು ನಮಗೆ ಪ್ಲಸ್ ಪಾಯಿಂಟ್ ಇದೆ. ಯಾವುದದು? ಬ್ರಹ್ಮನಿಂದ ಹುಟ್ಟು ಅಂತ ಅನ್ನೋದಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಇದೆ. ಇಲ್ಲಿ ಅವ್ರು ಹೇಳಿಲ್ಲ, ನಾನು ಹೇಳಿಲ್ಲ, ನಿಮ್ಮನ್ನು ಕೇಳ್ತಾ ಇದ್ದೀನಿ. ಬೇರೆ ಕಡೆ ಕೇಳಿರ್ತೀವಿ, ಎಷ್ಟು ಸರ್ ನಾನು ಹೇಳಿರ್ತೀನಿ. ಯಾವುದದು? ಬ್ರಹ್ಮನಿಂದಲೇ ಸೃಷ್ಟಿ ಆಯಿತು, ಇವರು ಹೇಳೋದ್ರು ಯಾವುದರಿಂದನೂ ಆಗಲಿಲ್ಲ. ವಸಂತ ಬ್ರಹ್ಮನೇ ಸೃಷ್ಟಿ ಮಾಡಿ ಅದರಲ್ಲಿ ಅವನೇ ಪ್ರಪಂಚವಾಗಿ ತೋರ್ತಾ ಇದ್ದಾನೆ ಅಷ್ಟೇ. ಅವನಿರೋದು ಅವನೊಬ್ಬನೇ ಪ್ರಪಂಚವಾಗಿ ತೋರ್ತಾ ಇದ್ದಾನೆ, ಅವನೇ ಅಷ್ಟೇ. ಈಗ ಬ್ರಹ್ಮನಿಂದ ಸೃಷ್ಟಿ ಆಯಿತು ಅನ್ನೋದಕ್ಕೆ ನಿಮಗೆ ಪಾಯಿಂಟ್ ಯಾವುದು? ಶಾಸ್ತ್ರದಲ್ಲಿ ಇರೋದ್ರಿಂದಾನೇ ಸೃಷ್ಟಿ ಆಯ್ತು. ಹಾಗಲ್ಲ, ಯಾವ್ದಿದ್ಯೋ ಅದರಿಂದಾನೇ ಸೃಷ್ಟಿ ಆಯ್ತು ಅಂದ್ರೆ ಮಾಯಾ ಸತ್ಕಾರ್ಯವಾದ ಸೃಷ್ಟಿ ಆಗಿಲ್ಲ, ತೋರ್ತಾ ಇದೆ ಪ್ರಪಂಚವಾಗಿ. ಅವೆಲ್ಲ ಕರೆಕ್ಟೇ, ಬಟ್ ನನಗೆ ಬೇಕಾಗಿರೋ ಆನ್ಸರ್ ಅದಲ್ಲ. ಬ್ರಹ್ಮನು ಯೋಚನೆ ಮಾಡ್ದ, ನಾನು ಅನೇಕವಾಗಬೇಕು ಅಂತ. ಯೋಚನೆ ಮಾಡಬೇಕಾದ್ರೆ ಚೈತನ್ಯಕ್ಕೆ ಮಾಡ್ತಾನೋ, ಅಥವಾ ಇವ್ರು ಹೇಳೋಂಗೆ ಆಟಮು, ಪ್ರೋಟಾನ್, ನ್ಯೂಟ್ರಾನು ಅಥವಾ ಪರಮಾಣು ಯೋಚನೆ ಮಾಡುತ್ತಾ? ಅನಾತ್ಮ. ಇದೊಂದು ಇಟ್ಕೋಬೇಕು ನಾವು ಅಲ್ವಾ? ಅದರಲ್ಲಿ ಹೇಳೋದೇ ಹಾಗೆ. ಆತ್ಮನು ಅಲ್ಲೆಲ್ಲ ಕೆಲವು ಬೇರೆದು ಏನೇನೋ ಹೇಳ್ತಾರೆ, ಏನಾದರೂ ಹೇಳಿ. ಇಲ್ಲಿ ಇಂಪಾರ್ಟೆಂಟ್ ನಮಗೆ ಬೇಕಾಗಿರೋದು ಆತ್ಮನು ಯೋಚನೆ ಮಾಡ್ದ ಅಂದಿದ ತಕ್ಷಣ ಅವನು ಸರ್ವಜ್ಞನಾಗಿರಬೇಕು.
ಅಂತ. ಮತ್ತು ಮನಸ್ಸಿದೆ ಅಂತ ಅನ್ಕೋಬೇಡ್ರೆ, ಸರ್ವಜ್ಞ ಇಲ್ಲಿ ಏನೋ ಸರ್ವಜ್ಞ ಅಂತ ಅನ್ನೋದಕ್ಕೋಸ್ಕರ ತಗೊಂಡ್ಬರ್ತಾರೆ. ಅಥವಾ ಚೈತನ್ಯದಿಂದ ಹುಟ್ಟು ಅನಾತ್ಮದಿಂದ ಹುಟ್ಟಕ್ಕಾಗೋದಿಲ್ಲ ಅನ್ನೋದಕ್ಕೆ ಅಷ್ಟು ಸಾಕು ನಮ್ಗೆ ಗ್ಲಿಮ್ಸು. ಇಲ್ಲ ಆಯಿತು. ಸೊ ಇಷ್ಟೆಲ್ಲ ಆಯಿತಾ. ಇಲ್ಲಿ ಸ್ವಾಮಿಗಳು ಇನ್ನೂ ಒಂದನ್ನು ಹೇಳ್ತಾರೆ. ಏನಪ್ಪ, ಎಚ್ಚರದಲ್ಲಿರೋ ಮಣ್ಣಿಂದ ಕನಸಿನಲ್ಲಿ ಮಡಕೆ ಮಾಡೋಕ್ಕಾಗುತ್ತಾ ಅಂತ. ಹೋಗಲಿ, ಕನಸ್ವರೆಗೂ ಹೋಗ್ಬೇಡ್ರಪ್ಪ. ಎಚ್ಚರದಲ್ಲಿ ಮಣ್ಣಿನಿಂದ ಒಡವೆ ಮಾಡಬೇಕು, ಮಾಡೋಕ್ಕಾಗತ್ತಾ? ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ. ಆಯಾಯ ಆ ವಸ್ತುಗಳು ಅದರಲ್ಲಿರುತ್ತೆ, ಅದನ್ನೇ ಮಾಡಬೇಕಾಗುತ್ತೆ ಅಂತ. ಉತ್ತರ ದೇಶದಲ್ಲಿರುವ ಕಲ್ಕತ್ತೆಯ ದೋಸೆಗೆ ದಕ್ಷಿಣ ದೇಶದ ತಿರುವಾಂಕರ್ನ ಹಿಟ್ಟಿನಿಂದ ಆಗುತ್ತೇನೋ ಹಾಗೆ ಇವೆಲ್ಲ ಕೆಲವು ಎಕ್ಸಾಂಪಲ್ ಕೊಡ್ತಾರೆ, ಬಿಟ್ಬೇಡ. ಅಂತೂ ಕಾರ್ಯಕಾರಣಗಳಿಗೆ ಏನಿರಬೇಕಲ್ಲಿ? ಸಮಾನವಾದ ಕಾಲ ದೇಶಗಳಿರಬೇಕು. ನಮ್ಮದಕ್ಕೂ ಅಂತಲ್ಲ. ಮತ್ತು ಅದನ್ನು ಸ್ವಾಮಿಗಳು ಹೇಳಿದ್ದಾರೆ. ಇದನ್ನು ನಾನು ಪೂರ್ತಿ ಓದ್ತೀನಿ, ನಿಮಗೆಲ್ಲ ಗೊತ್ತಿದೆ. ಯಾರಾದರೂ ಒಬ್ಬರು ಎಕ್ಸ್ಪ್ಲೈನ್ ಮಾಡಿ. ಕಲ್ಪನಾ ಟ್ರೈ ಮಾಡಿ. ಗೊತ್ತಿದೆ, ಓದ್ತೀನಿ, ಮತ್ತೆ ಗಮನ ಕೊಟ್ಟು ಕೇಳಿ. ಗಡಿಗೆಯಂಥ ಕಾರ್ಯಕ್ಕೆ ಕುಂಬಾರನಂಥ ನಿಮಿತ್ತ ಕಾರಣವೂ ಬೇಕು. ಕುಂಬಾರನಂಥ ಒಂದು ಗೊಂಬೆ ಇದ್ದರೆ ಆಗುತ್ತೇನೋ? ಆಗಲ್ಲ. ನಿಜವಾದ ಕುಂಬಾರನೇ ಕೆಲಸ ಮಾಡಿ ಗಡಿಗೆಯನ್ನು ಮಾಡಬೇಕು. ಇನ್ನು ಮಣ್ಣಿನಂತೆ ಇರುವ ಉಪಾದಾನ ಕಾರಣವಂತೂ ಇದ್ದೇರಬೇಕು. ಎಂಥ ಕುಶಲನಾದ ಕುಂಬಾರನಾದರೂ ಬರೀ ಗಾಳಿಯಿಂದ ಮಡಕೆ ಮಾಡ್ತಾನೇನೋ? ಅವನಿಗೆ ಸಲಕರಣೆಗಳು ಬೇಕು, ನೀರು ಬೇಕು, ಬೆಂಕಿ ಬೇಕು, ಇವೆಲ್ಲ ಬೇಕು. ಆದ್ದರಿಂದ ಕಾರಣವಿಲ್ಲದೆ, ನಿಮಿತ್ತ ಕಾರಣವಿಲ್ಲದೆ, ಉಪಾದಾನ ಕಾರಣ ಇಲ್ಲದೆ ಕಾರ್ಯವೂ ಆಗೋದಿಲ್ಲ ಅಂತಾರೆ. ನೀವೇನಾದರೂ ಹೇಳಕ್ಕೆ ಬರುತ್ತಮ್ಮ ಕಲ್ಪನಾ? ಸಿಂಪಲ್ ಆಗಿ ಗೊತ್ತಿರೋದೆ. ಪ್ರತಿಭಾ, ನೀವೇನಾದರೂ ಹೇಳ್ತೀರ? ಶ್ರೀಧರ, ನೀವೇನಾದರೂ ಹೇಳಂಗಿದ್ರೆ ಹೇಳಿ. ಸರ್, ಮಣ್ಣು ಇರ್ಬೇಕು. ಹೇಳ್ತೀರ ಪ್ರತಿಭಾ, ಹೇಳಿಮ್ಮ. ಮಣ್ಣಿರ್ಬೇಕು, ಮತ್ತೆ ಕುಂಬಾರ ಇರ್ಬೇಕು, ಮಾಡೋದಿಕ್ಕೆ ಸಲಕರಣೆಗಳಿರ್ಬೇಕು. ನಿಮಿತ್ತ ಕಾರಣ, ನೈಮಿತ್ತಿಕ ಕಾರಣ, ಮತ್ತೆ ಸಲಕರಣೆಗಳು, ಇದೆಲ್ಲ ಇದ್ರೇನೆ ಕಾರ್ಯ ಮಾಡಕ್ಕಾಗೋದು. ಇಲ್ಲಿ ಉಪಾದಾನ ಕಾರಣ ಅಂದ್ರೆ ಏನು? ಉಪಾದಾನ ಹಾಗಂದ್ರೆ ಏನು? ಅಂದ್ರೆ ಸಮೀಪ ಇರೋದು. ಸಮೀಪ ಅಂತ ಅಷ್ಟೇ. ಉಪವಾಸ, ಉಪಾಸನೆ ಎಲ್ಲವೂ ಒಂದೇ ಅರ್ಥ. ಸಮೀಪ. ನಿಜವಾಗ್ಲೂ ಉಪವಾಸ ಅಂದರೆ ನಾವು ಗೌಣಾರ್ಥದಲ್ಲಿ ಏನಂತ ಹೇಳ್ತೀವಿ ಹೇಳ್ರಿ? ಉಪವಾಸ ಅಂದರೆ ಏನು ಜನರಲ್ ಆಗಿ ಗೌಣಾರ್ಥ? ಆದ್ರೆ ದೇವರ ಸಮೀಪ ಇರ್ಬೇಕು ಅಂತ ಅರ್ಥ ಅಲ್ಲ, ಗೌಣಾರ್ಥ ನಾನು ಕೇಳಿದೆ. ಊಟ ಮಾಡ್ತಾ ಇರ್ಬೇಕು ಅಂತ. ಅಲ್ಲ, ತಿಂಡಿ ಮಾಡ್ಬಾರ್ದು. ಉಪವಾಸ ಅಂದರೆ ಏನು ತಿಂದೇ ಇರೋದು, ಕರೆಕ್ಟ್ ತಾನೆ? ಇದು ಗೌಣ ಅರ್ಥ. ನಿಜವಾದ ಅರ್ಥದಲ್ಲಿ ನಾವು ಉಪವಾಸ ಅಂತಂದರೆ ನಾವು ದೇವ್ರ ಚಿಂತನೆ ಮಾಡ್ತಾ ಇರಬೇಕು. ಜಪ ಮಾಡೋದು, ಓದೋದು. ಈಗ ನೋಡ್ರಿ, ಈಗ ನಾವೇನೋ ಒಂದು ಮಾಡ್ತಾ ಇದ್ದೀವಿ, ಇದು ಉಪವಾಸ. ಉಪ ಸಮೀಪ, ವಾಸ ಇರೋದಕ್ಕೆ. ಉಪಾಸನೆ ಆ ರಾಮನ ಹತ್ತಿರ ಇದ್ದುಕೊಂಡು ಅವನದೇ ಗುಣಗಳನ್ನೋ ನಾಮಗಳನ್ನು ಅವನ ಗುಣಲೀಲೆಗಳನ್ನ ಮೆಲುಕು ಹಾಕ್ತಾ ಇರೋದು. ಅವನು ಹೀಗೆ ಉಪವಾಸ, ಉಪಾಸನೆ, ಆಮೇಲೆ ಉಪಾದಾನ ಕಾರಣ, ಹೀಗೆಲ್ಲ ಹೇಳ್ತಾರೆ ಅಷ್ಟೆ. ಅಲ್ಲಿಗೆ ನೀವು ಮಡಕೆ ಮಾಡೋದಕ್ಕೆ ಹತ್ತಿ ತೊಗೊಂಬಂದ್ರೆ ಆಗುತ್ತೇನೋ? ಆಗೋದಿಲ್ಲ. ಹತ್ತಿರ, ಅದಕ್ಕೆ ತುಂಬ ಹತ್ತಿರ ಇರಬೇಕು. ಹಾಗೆ ನಾವು ತಿಳ್ಕೊಂಡ್ರೆ ಸಾಕು. ಈಗ ಇಲ್ಲಿ ಇನ್ನೊಂದು ನಾವು ವಿಚಾರ ಮಾಡಬೇಕಾಗಿದೆ. ಈಗ ಮಡಕೆ ಏನೋ ಆಗೋಯ್ತು. ನಾನು ಮಡಕೆ ಅಂತ ಹೇಳಲ್ಲ, ಇಲ್ಲಿ 10 ಅಡಿದು 6 ಅಡಿದು 6 ಅಡಿದು ಗಣಪತಿ ಮಾಡಿದ್ದಾರೆ ಅಂತ ಇಟ್ಕೊಳ್ರಿ. ಮಡಕೆ ಬದಲು ಗಣಪತಿ ಮಾಡಿದ್ದಾರೆ ಅಂತ ಇಟ್ಕೊಳ್ರಿ. ಇಲ್ಲಿ 2 ಇದೆಯಾ?
ಮಣ್ಣು ಗಣಪತಿ ಎರಡು ಇದೆಯಾ ಪ್ರಶ್ನೆ ಕೇಳ್ತಾರೆ. ಇದ್ರ ಬಗ್ಗೆ ಯಾರಾದರೂ ಎಕ್ಸ್ಪ್ಲೇನ್ ಮಾಡಬೇಕು. ಯಾರು ಕಲ್ಪನೆ ಎಕ್ಸ್ಪ್ಲೇನ್ ಮಾಡ್ತೀರಮ್ಮ ಅಥವಾ ಪ್ರತಿಭಾ? ಇರೋದು ಮಣ್ಣೆ, ಅದನ್ನ ವಾಚಾರಂಭಣೋ ವಿಕಾರ ನಾಮಧೇಯಸ್ಯ ಅಂತ ಅದರಿಂದ ಏನ್ ಬೇಕಾದ್ರೂ ಮಾಡ್ಬೋದು. ಗಣಪತಿ ಮಾಡ್ಬೋದು ಅಥವಾ ಬೇರೆ ಇದು ಮಾಡ್ಬೋದು, ಮಡಿಕೆ ಮಾಡ್ಬೋದು, ಶ್ರಾವ ತಟ್ಟೆ ಅದೆಲ್ಲ ಏನ್ ಬೇಕಾದ್ರೂ ಮಾಡ್ಬೋದು. ಪ್ರಶ್ನೆ ಈಗ ಎರಡು ಇದೆಯಾ ಅಲ್ಲಿ ಅಂತ. ಮಣ್ಣು ಎರಡಿಲ್ಲ, ಗಣಪತಿ ಒಂದೇ ಇದೆ. ಎರಡು ಇದೆಯಾ? ಇಲ್ಲ, ಇರೋದು ಒಂದೇ. ಈಗ ಇವನು ಗಣಪತಿ ಕೊಡ್ರಿ ಅಂತಾನೆ, ಅವನು ಗಣಪತಿ ಅಂತಾನೆ ಕೊಡ್ತಾನೆ, ಆದರೆ ಅವನ ಮನಸ್ಸಿನಲ್ಲಿ ಏನೋ ಮಣ್ಣೆ ಕೊಡ್ತಾ ಇದ್ದೀನಿ ಅಂತ ಅಲ್ವಾ? ನೀವು ಒಡವೆ ಕೇಳ್ತೀರಾ, ಆ ಜ್ಯುವೆಲರಿ ಶಾಪ್ನವನಿಗೆ ಇದೆಲ್ಲ ಚಿನ್ನವೇ ಅಲ್ವಾ, ಅವನು ಚಿನ್ನದ ರೇಟ್ ಅಂತಲೇ ಹಾಕ್ತಾನೆ, ಅವನು ಒಡವೆ ರೇಟ್ ಅಂತಲೇ ಹಾಕಲಿ, ಏನು ಬೇಕಾದರೂ ಹಾಕಲಿ. ಹಾಗೆ ಎರಡು ಇಲ್ಲ. ಆಮೇಲೆ ಹೋಗಲಿ, ದೊಡ್ಡ ಗಣಪತಿ ಇದೆಯಲ್ಲ ಆರಡಿ, ಇಲ್ಲಿಂದ ಹಿಂದೆಯಿಂದ ಅರ್ಧದವರೆಗೂ ಮಣ್ಣು, ಮುಂದಕ್ಕೆ ಗಣಪತಿ. ಹೇಳಿ ನೋಡೋಣ. ಹೇಳಕ್ಕೆ ಬರಲ್ಲ. ಯಾವುದು ಮಣ್ಣು, ಇನ್ನೊಂದು ಅರ್ಥದಲ್ಲಿ ಅದೇ ಗಣಪತಿ. ನೀವು ಹೇಳಿದ್ರಲ್ಲ ವಾಚಾರಂಭಣ ವಿಕಾರ, ಅದರ ನಾಮ ರೂಪ ಅದರ ಏನು ಅವಯವಗಳು. ಗಣಪತಿ ಇದ್ದರೆ ಕೈ ಕಾಲು ಸೊಂಡ್ಲು, ಅದೇ ಬೇರೆ ಶಿವನ್ ಹೇಳಿದರೆ ಬೇರೆ ಆಕಾರ, ಹೀಗೆ ಎಲ್ಲ ಅದೆಲ್ಲ ಅವು ತೆಗೆದಾಕ್ಬಿಟ್ರೆ ಬರೀ ಮಣ್ಣೆ. ಬಟ್ ಅವು ತೆಗೀದೇನೋ ಹಾಗೆಯೇ ನಮಗೆ ಮಣ್ಣು ಅಂತಲೇ ಗೊತ್ತಾಗುತ್ತಲ್ವ, ಮೊದಲು ಗೊತ್ತಾಗೋದಿಲ್ಲ. ನಾವು ಒಡವೆ ನೋಡಿಬಿಟ್ಟು ಅಳ್ತಾ ಇದ್ದೆ ಅಂತ ಹೇಳ್ತಾ ಇದ್ನಲ್ಲ ನಾನು ವಾಚ್ ಕರಗಿಸ್ದಾಗ, ಹಾಗೆ ಗೊತ್ತಾದ ಮೇಲೆ ಅದನ್ನೇನು ಕರಗಿಸ್ಬೇಕಾಗಿಲ್ಲ, ಅದು ಇದ್ದಂಗೆ ನಮಗೆ ಗೊತ್ತಾಗುತ್ತೆ. ಈಗ ನಾನು ಈ ಎಕ್ಸಾಂಪಲ್ ಕೊಟ್ಟಿದ್ದು ದೃಷ್ಟಾಂತ ಎಕ್ಸಾಂಪಲ್. ಈಗ ನೀವು ಪ್ರಪಂಚಕ್ಕೆ ಹೋಲಿಸ್ಕೊಂಡು ಹೇಳಬೇಕು. ಆತ್ಮನಿಗೂ ಪ್ರಪಂಚಕ್ಕೂ ಹೆಂಗೆ ಹೋಲಿಸ್ತೀರ, ಹೇಗೆ ಹೇಳ್ತೀರಿ ಇದನ್ನು? ಈ ದ್ರಾಷ್ಟಾಂತಿಕವನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಯಾರಾದರೂ ಶ್ರೀಧರ್ ಅವರು ಅಥವಾ ಪ್ರತಿಭಾ ಯಾರಾದರೂ ಹೇಳಿ. ಹಾಂ, ಪ್ರತಿಭಾ ನೀವು ಇದು ಸೈಲೆಂಟ್ ಮೋಡ್ ತೆಗೆಯಿದ್ದೇನೆ ಮಾತಾಡೋಕೆ ಹೋಗ್ತೀರಾ, ಅದಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ನೀವು ಸೈಲೆಂಟ್ ಮೋಡ್ ತೆಗಿಬೇಕು ಮಾತಾಡೋಂಗಿದ್ರೆ. ಹಾಂ, ವಸಂತ ಹೇಳಿಮ್ಮ. ಹಾಂ, ಇವತ್ತು ಆದರೂ ಡಿಸ್ಟರ್ಬೆನ್ಸ್ ಇದೆ, ಹೇಳಿ ನೋಡ. ಇರೋದು ಆತ್ಮನೇ, ಆದ್ರೆ ಅದು ಬಗೆ ಬಗೆಯಾಗಿ ಕಾಣ್ತಾನೆ. ಸೊ ಅಲ್ಲಿ ಎರಡು ಇದೆಯಾ ಅಂತ ಪ್ರಶ್ನೆ. ಗುಡ್ಡಗಳು ಎರಡಿಲ್ಲ, ಇರೋದು ಒಂದೇ. ಅಂತೆ ಹಾಗೆ ಈಗ ಅನೇಕವಾಗಿ ತೋರ್ತಾ ಇದೆಯಲ್ಲ, ಯಾವ್ಯಾವ್ದಿದೆ ಹೋಲ್ಸೇಲ್ ಆಗಿ ಹೇಳಬೇಕು. ಅವಸ್ಥೆಗಳಾಗಿ, ಅವಸ್ಥೆ ಒಳಗಿರೋ ಅರ್ಧ ಡಜನ್ ಅಲ್ವಾ? ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ದೇಶ ಕಾಲ ಕಾರ್ಯ ಕಾರಣ ಭಾವ, ಅದೆಲ್ಲ ತರ ಕಾಣ್ತಾ ಇದೆ ಎಲ್ಲ. ನೋಡ್ರಿ, ನಾವು ವ್ಯವಹಾರದಲ್ಲಿ ಅಲ್ಲಿಗೆ ಪರಮಾತ್ಮ ಒಬ್ಬನೇ, ಅವನೇ ಹೀಗೆ ತೋರ್ತಾ ಇದ್ದಾನೆ. ಮಣ್ಣೇ ಗಣಪತಿಯಾಗಿ ಮಡಕೆ ಕೊಡುಗೆಯಾಗಿ ತೋರ್ತಾ ಇದ್ದಾನೆ, ಅದೆಷ್ಟು ಬೇಕಾದರೂ ಇರಲಿ. ಹಾಗೆ ಪರಮಾತ್ಮನೇ ಅವಸ್ಥೆಗಳ, ನೋಡ್ರಿ ಅಲ್ಲಿ 3 ಅವಸ್ಥೆಗಳು ಬಂದ್ಬಿಡ್ತು. ಅಲ್ಲಿ ಅವಸ್ಥೆ ಅಂತಂದರೆ ಒಂದೇ ಇಲ್ಲ, 3 ಅಥವಾ 4. ಶಾಸ್ತ್ರ ಇನ್ನೂ ಒಂದು ಹೇಳುತ್ತೆ. ಇರಲಿ, ಅಲ್ಲಿಗೆ ಅವಸ್ಥೆ ಒಳಗಡೆ ಅರ್ಧ ಡಜನ್, ಒಂದೊಂದು ಇಷ್ಟು ವಿಪರೀತವಾಗಿದೆ. ಕಾಲ ಇದೆ, ದೇಶ ಇದೆ, ಎಲ್ಲ ಇದೆ. ಆದಮೇಲೆ ವ್ಯವಹಾರ ಮಾಡೋಕ್ಕೆ ಇಷ್ಟು ಬೇಕೇ ಬೇಕು. ಆದರೆ ಎರಡಿಲ್ಲ ಇಲ್ಲಿ. ಹಾಗೆ ನೋಡೋದು ಬರಬೇಕು ನಮಗೆ. ಹಾಗಾದರೆ ಹೆಂಗೆ ನೋಡ್ಬೇಕು ಇದನ್ನು? ಪರಮಾತ್ಮನೇ ಪ್ರಪಂಚವಾಗಿ ತೋರ್ತಾ ಇದ್ದಾನೆ ಅಂತ. ಹಾಗೆ ನೋಡಿದ್ರೆ ಏನಾಗುತ್ತೆ? ಈಗ ನನಗೆ ನೀವು ಬೇರೆ, ನಾನು ಬೇರೆ, ಎಲ್ಲ ಕಾಣ್ತಾ ಇದೆ. ಅವಸ್ಥೆಗಳು 3, ಅರ್ಧ ಡಜನ್ 3. ಈಗ ನಾವೇನು ಮಾಡಬೇಕಿಲ್ಲಿ? ಆ ವಾಚಾರಂಭಣಂ ವಿಕಾರೋ ನಾಮದೇ ಇವೆಲ್ಲ ಕಿತ್ತಾಕ್ಬಿಟ್ಟು ನೋಡ್ಬೇಕು ನಾವು. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬಿಟ್ಟು ನೋಡೋಕ್ಕೆ ಬರಬೇಕು ನಮಗೆ, ಅಲ್ವಾ? ಅಷ್ಟೇ. ಹಾಗೆ ಗಡನಿದ್ರೆಯಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಬಿಟ್ಟು ತಾನೇ ನೋಡ್ತೀರಿ ನೀವು. ಗಡನಿದ್ರೆ ತಗೊಳ್ಳಿ,
ಅಲ್ಲಿ ಅವಸ್ಥೆ ಇಲ್ಲ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಇಲ್ಲ, ನಾಮರೂಪಗಳಿಲ್ಲ. ನೀವು ಹೇಳ್ತಾ ಬನ್ನಿ, ಅವಸ್ಥೆ ಒಳಗಡೆ ಏನೇನಿಲ್ಲ, ಯಾರಾದರೂ ಹೇಳ್ತಾ ಬನ್ನಿ. ಬೇಕಾದಷ್ಟು ಹೇಳ್ಬೋದು. ಅವಸ್ಥೆ ಒಳಗಡೆ ಗಾಢನಿದ್ರೆ ಅವಸ್ಥೆಯಲ್ಲಿ ಏನೇನಿಲ್ಲ, ನೀವೇ ಹೇಳಿ. ಎಲ್ರಿ ಹೇಳ್ತಾ ಬನ್ನಿ, ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಬನ್ನಿ. ಏನೇನಿಲ್ಲ ಅಲ್ಲಿ ಎಲ್ಲರೂ ಹೇಳ್ಬೋದು. ಎಲ್ಲರೂ ಬೇಕಾದಷ್ಟು ಇದೆಯಲ್ಲ, ಹೇಳಿ. ಯಾವುದೇ ಕಾರಣಗಳಿಲ್ಲ. ಕಾರಣಗಳಿಲ್ಲ. ಆಮೇಲೆ ಇಲ್ಲಿ ಕಾರಣಗಳು ಅಂತಂದರೆ ಕರ್ತೃತ್ವ, ಭೋಕ್ತೃತ್ವ. ಕರ್ತೃತ್ವ ಭೋಕ್ತೃತ್ವ ಇಲ್ಲ. ಪ್ರಮಾತೃತ್ವ ಇದೆಯಾ? ಇಲ್ಲ. ಇಲ್ಲ. ಇಲ್ಲಿ ಕರ್ಣಗಳು ಅಂದರೆ ನೀವು ಯಾವ ಕರ್ಣಗಳನ್ನ ಇಟ್ಕೊತೀರಾ? ಕರ್ಣಗಳು ಅಂದರೆ ನಿಮ್ಮ ಅರ್ಥದಲ್ಲಿ ಯಾವುದು? ಎರಡು ಸರ್, ಅಂತಃಕರಣ ಬಹಿಕರಣ ಎರಡೂ ತಗೊಬೇಕು ಸರ್. ಆಮೇಲೆ ಶರೀರ ಸೇರಿಸಿ ಕರೆಕ್ಟು. ಅದಕ್ಕೆ ಶರೀರ, ಕಾರ್ಯ, ಕಾರಣಗಳು, ಇನ್ಸ್ಟ್ರೂಮೆಂಟ್ಸು. ಹೇಳಿಮ್ಮ ಗೋಕುಲ, ಏನು ಯಾರೋ ಹೇಳಿದ್ರಲ್ಲ, ಇನ್ನೇನು? ಬೆಳಕು ಇರಲ್ಲ. ಬೆಳಕು ಇರೋಲ್ಲ. ಯಾವ ಬೆಳಕಿರಲ್ಲಮ್ಮ? ಕರೆಕ್ಟ್. ನಮ್ಗೆ ಅಲ್ಲಿ ಬೆಳಕಿದೆ ಅಂತ ಅನ್ಸಲ್ಲ, ನಮ್ ಕನ್ಸ್ ಕಾಣಿಸ್ತಾ ಇರತ್ತೆ, ಅದ್ರಲ್ಲಿ ಯಾವ ಬೆಳಕು ಕಾಣಲ್ಲ. ನಾವು ಗಾಢನಿದ್ರೆ ವಿಚಾರ ಮಾತಾಡ್ತಾ ಇದ್ವಿ. ಗಾಢನಿದ್ರೆಯಲ್ಲಿ ಏನೇನಿಲ್ಲ ಅಂತ. ಪ್ರಮಾತೃ, ಪ್ರಮಾಣ, ಪ್ರಮೇಯ ಇಲ್ಲ. ಕರೆಕ್ಟ್. ತ್ರಿಪುಟಿ ಇಲ್ಲ. ಪ್ರಮಾತೃ, ಪ್ರಮಾಣ, ಪ್ರಮೇಯ ಅಂತಂದರೆ ಇದಿಷ್ಟನ್ನು ವ್ಯವಹಾರವನ್ನು ಏನಂತ ಕರೀತಾರೆ? ಏನು ಜ್ಞಾನ ಅಂತ ಕರೀತಾರೆ? ಪ್ರಮಾತೃ, ಪ್ರಮಾಣ, ಪ್ರಮೇಯ ಅದನ್ನೇನಂತ ಕರೀತಾರೆ? ತ್ರಿಪುಟಿ. ವಿಶೇಷವಾದ ಜ್ಞಾನ. ವಿಶೇಷ. ಇಲ್ಲಿ ಪ್ರತ್ಯಯಗಳು ಮೂರಬೇಕು, ಇಲ್ದಿದ್ರೆ ಜ್ಞಾನ ಆಗದೇ ಇಲ್ಲ. ಮನಸ್ಸು ಸ್ವಲ್ಪ ಬದಲಾವಣೆ ಆಗಬೇಕು ಇಲ್ಲಿ. ಹಾಗೆ ಮನಸ್ಸಿನಲ್ಲಿ ಪ್ರತ್ಯಯ ಮೂಡಬೇಕು, ಆವಾಗಲೇ ಇದು ಇದು ಇವು ಹೀಗೆ. ಆಮೇಲೆ ನೀವು ಕರ್ಣಗಳು ಅಂತಂದರೆ ಶರೀರ ಹೇಳಿದ್ರಿ, ಶರೀರದ ಕರ್ಣಗಳು 19 ಹೇಳಿದ್ರಿ. ಇಷ್ಟೇನಾ ಕರ್ಣಗಳಂದರೆ? ಇನ್ನೇನಿದೆ ಅಲ್ಲಿ? ಕರ್ಣನಿದ್ರೆಯಲ್ಲಿ ಇನ್ನೇನಿಲ್ಲ. ಕರ್ಣಗಳು ಅಂದ್ರೆ ಇಂದ್ರಿಯಗಳು ಎಲ್ಲ ಆಗೋಯ್ತು. 19 ಆಗೋಯ್ತು, ಅದು ಬಿಟ್ಬಿಡಿ. ಇನ್ನೇನಿಲ್ಲ ಅಂತ ಪ್ರಶ್ನೆ ಕೇಳಿ. ಅದಾಯ್ತು. ನಾನು ಇಲ್ಲ, ನನ್ನದು ಇಲ್ಲ, ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಇಲ್ಲ, ಆಧ್ಯಾತ್ಮಿಕ ಇಲ್ಲ, ಮತ್ತೇನೇನಿಲ್ಲ. ಎಲ್ಲ ಪ್ರಪಂಚನೂ ತೋರ್ತಾ ಇರಲ್ಲ. ಆದಿಭೌತಿಕ ಇದೆಯಾ? ಇಲ್ಲ ಸರ್. ಹೇಳಿ. 84 ಲಕ್ಷ ಜೀವರಾಶಿಗಳಿದೆ. ಬರೀ ನನ್ನ ಮಾತ್ರ ತೊಗೊಂಡ್ಬಿಟ್ರೆ ನೀವು ಬೇರೆದೇನು ಮಾಡ್ತಾರೆ? 84 ಲಕ್ಷ ಜೀವರಾಶಿಗಳು. ಆದಿಭೌತಿಕ ಹೋಗಲಿ, ಆದಿ ದೈವಿಕ ಇದೆಯಾ? 14 ಲೋಕಗಳು ಅಲ್ಲಿ, ಮತ್ತು ಆ ದೇವತೆಗಳು ಅವು ಇವು ಎಲ್ಲ ಇದೆಯಾ? ದೇವತೆಗಳು, ಯಕ್ಷ ಗಂಧರ್ವರು, ಅಪ್ಸರೆಯರು, ರಾಕ್ಷಸರು ಇವರೆಲ್ಲ ಇದ್ದಾರ ಗಾಢನಿದ್ರೆಯಲ್ಲಿ? ಇಲ್ಲ. ಯಾರ್ದೂ ಕೂಡ ಅಲ್ಲಿ ಪ್ರಮಾತೃತ್ವ ಯಾವುದೂ ಇಲ್ಲ. ಬರೀ ಅವ್ರ ಶರೀರ ಇಲ್ಲದೆ ಇರೋದಲ್ಲ, ಅವ್ರಿಗೂ ಅನೇಕ ಕರ್ತೃಭೋಕ್ತೃಗಳು, ಅನೇಕ ಜೀವರುಗಳು, ಯಾವುದೂ ಇಲ್ಲ. ಈಗ ಗೋಕುಲ ಅವರು ಕನಸಿಂದ ಹೇಳಿದ್ರು, ಅಲ್ಲಿಗೆ ಬರೋಣ. ಕನಸಿನಲ್ಲಿ ಬೆಳಕಿಲ್ಲ ಅಂತ ಅಂದರೆ ಯಾವ ಬೆಳಕಿಲ್ಲ ಗೋಕುಲ ಅವರೇ ಕನಸಿನಲ್ಲಿ? ನಮ್ಗೆ ಆತ್ಮದಲ್ಲಿ ಗೋಚರ ಆಗೋ ಈಗ ಬೆಳಕು, ಈಗ ಸೂರ್ಯನ ಬೆಳಕು ಕಾಣಿಸ್ತಿದೆ, ಆ ತರ ಒಂದು ಬೆಳಕು ಕಾಣಲ್ಲ ಅಂತ ನನ್ನ ಭಾವನೆ. ಬೇರೆಯವ್ರು ಯಾರಾದರೂ ಕನಸಿನಲ್ಲಿ ಬೆಳಕು ಕಾಣೋದಿಲ್ವಾ? ಇರುತ್ತೆ ಸರ್, ಆತ್ಮನ ಬೆಳಕಿರುತ್ತೆ ಸರ್, ಅಲ್ಲೂ ಇರುತ್ತೆ, ಇದ್ರಲ್ಲೂ ಇರುತ್ತೆ. ಆತ್ಮನ ಬೆಳಕುವರೆಗೂ ಬೇರೆ ಸೆಟ್ ಇರುತ್ತೆ, ಬೇರೆ ಸೆಟ್ಟೇ ಇರುತ್ತೆ. ಅಲ್ಲಿ ಬೇರೆ ಸೂರ್ಯ ಇರೋಲ್ವಾ? ಕನಸಿನಲ್ಲಿ ಬೇರೆ ಸೂರ್ಯ ಇರಲ್ವಾ? ಇರುತ್ತೆ ಗೋಕುಲ ಅವರೇ, ಇರುತ್ತೆ. ಕರೆಕ್ಟ್. ಈ ಸೂರ್ಯ ಬರೋಲ್ಲ, ಎಚ್ಚರದ ಸೂರ್ಯ ಇರಲ್ಲ. ಕನಸಿನಲ್ಲಿ ಬೇರೆ ಸೂರ್ಯ, ಅಲ್ಲಿ ಬೇರೆ ಚಂದ್ರ, ಬೇರೆ ಶರೀರ, ಅಲ್ಲಿ ಬೇರೆ ಹೆಂಡತಿ ಮಕ್ಕಳು, ಪ್ರತಿಯೊಂದು ಇರುತ್ತೆ. ಎಚ್ಚರದಲ್ಲಿ ಹೆಂಗಿರುತ್ತೋ ಹಾಗೆ ಇರುತ್ತೆ, ಬಟ್ ಎಲ್ಲ ಬೇರೆ ಸೆಟ್. ಹೇಗಿದೆ ನೋಡ್ರಿ. ಹಾಗೆ ಹೋಗಲಿ. ಗಾಢನಿದ್ರೆಯಲ್ಲಿ ಅದಕ್ಕೆ ಆದಿದೈವಿಕ ಅಂತ ಹೇಳಿಬಿಟ್ರೆ ಮತ್ತೆ ಗಾಢನಿದ್ರೆಯಲ್ಲಿ ಏನಿಲ್ಲ ಅಂತ ಆಗೋಯ್ತು. ಎಚ್ಚರದ್ದಾಗಲಿ ಕನಸಿಂದಾಗಲಿ ಏನು ಇರಲ್ಲ ಅಂತ ಹೇಳಿದ್ದಾಳೆ.
ಇಲ್ಲಿ ಅವು ಏನು ಇರಲ್ಲ ಅಂತ ಯಾವುದರಿಂದ ಗೊತ್ತಾಯಿತು ಅದನ್ನು ಹಿಡ್ಕೊಳ್ರಿ. ಯಾವುದರಿಂದ ಗೊತ್ತಾಯ್ತು? ಆತ್ಮನಿಂದನೇ ಗೊತ್ತಾಯ್ತು. ಆತ್ಮನಿಂದ ನೇರಾದ ಅನುಭವ. ಏನಮ್ಮ ಕಲ್ಪನಾ ಏನೋ ಹೇಳ್ತಾ ಇದ್ದೆ? ಆತ್ಮನಿಂದ ಅಂತೀವಿ. ಆತ್ಮನಿಂದ. ನೋಡ್ರಿ ಎಷ್ಟು ಚೆನ್ನಾಗಿದೆ. ವಾಚ್ಮೆನ್ ಕೇಳಿ ಯಾರನ್ನ ಬೇಕಾದರೂ ಹೇಳ್ತಾರೆ ಅಲ್ಲೇನು ಇಲ್ಲ ಅಂತ. ಬಟ್ ಅವರು ಬಿಡಿಸ್ಕೊಂಡಿರಲ್ಲ. ನೋಡ್ರಿ, ನಾವು ಆತ್ಮ ಅಂತ ಹೇಳಿದ್ವಿ, ಅವ್ರೇನು ಹೇಳ್ತಾರೆ? ಅಕಸ್ಮಾತು ನಮಗೂ ಗೊತ್ತಿಲ್ದಿದ್ದಾಗ ಅವ್ರನ್ನ ಕೇಳಿದ್ರೆ ಅಲ್ಲಿ ಏನಂತ ಹೇಳ್ತಾರೆ? ಅವರು ಆತ್ಮ ಅಂತ ಹೇಳ್ತಾರ? ಅಲ್ಲಿ ಯಾವುದರಿಂದ ನೋಡ್ಕೊಂಡ್ರಿ ಅಂದರೆ ಅವ್ರ ಆತ್ಮ ಅಂತ ಹೇಳ್ತಾರ? ಅವ್ರು ಏನಂತ ಹೇಳ್ತಾರೆ? ಎಚ್ಚರದ ದೃಷ್ಟಿಯಿಂದ ಹೇಳ್ತಾರೆ ಸರ್ ಅವರು. ಅದೇ ಹೆಂಗೆ ಹೇಳ್ತಾರೆ? ಅವ್ರಿಗೆ ಎಚ್ಚರ ಅವೇನು ಗೊತ್ತಾಗೋದಿಲ್ಲ. ಕೇಳಿದ್ರೆ ಹೆಂಗೆ ಹೇಳ್ತಾರೆ? ಏನಪ್ಪ ಗಾಢ ಇದ್ರಲ್ಲಿ ಏನೂ ಇಲ್ಲ ಅಂತ ಹೇಳ್ತೀಯಾ? ಹೆಂಗೆ ಗೊತ್ತಾಯ್ತು ಅಂತಂದ್ರೆ ಏನು ಹೇಳ್ತಾನೆ ಪಾಮರ? ಗೊತ್ತಾಯ್ತು ಅಂತಾನೆ ಅಷ್ಟೇ ಸರ್, ಅವ್ನಿಗೇನು ಕಾರಣ ಹೇಳಕ್ ಬರಲ್ಲ ಸರ್. ಅನುಭವ ಅಂತ ನೇರವಾಗಿ ನಾನು ಇದ್ದೆ ಅಂತ ಅವನಿಗೆ ಅನುಭವ ಏನು ಗೊತ್ತಾಗ? ನಾನು ಇದ್ದೆ ಸ್ವಾಮಿ, ಅದಕ್ಕೆ ನನಗೆ ಗೊತ್ತು. ಕನಸಿನಲ್ಲಿ ಯಾರಿದ್ರು? ನಾನೇ ಸ್ವಾಮಿ ಇದ್ದಿದ್ದು. ಹೇಗಿದೆ ನೋಡ್ರಿ, ಅವನಿಗೆ ಅವೆಲ್ಲ ಎಚ್ಚರ, ಕನಸ, ಅನುಭವ, ಏನು ಗೊತ್ತಿರುತ್ತೆ? ನಮಗೂ ಅಷ್ಟೇ. ಈಗ ನಾವು ಮಲ್ಕೊಂಡ್ರೆ ನಾವು ಇರಲ್ವೇನೋ? ಇರ್ತೀನಿ. ಕನಸಿನಲ್ಲಿದ್ದಾಗ ನಾನು ಇರಲ್ವೇನೋ? ಇರ್ತೀನಿ. ಅದಕ್ಕೆ ಅವನು ಹೇಳೋದೇನು ಅಂದರೆ, ಎಚ್ಚರದಲ್ಲಿ ನಾನೇ ಇರೋದು. ಜನಕ ಮಹಾರಾಜ ಕನಸಿನಲ್ಲಿ ಜನಕ ಮಹಾರಾಜ, ನಿದ್ದೆಯಲ್ಲಿ ಜನಕ ಮಹಾರಾಜನ. ಅದಕ್ಕೆ ನನಗೆ ಎಲ್ಲ ಗೊತ್ತು ಅಂತ ನಾವು. ಬಟ್ ನಾವು ವಿಚಾರ ಮಾಡಿ ಅನುಭವದಿಂದ ನೋಡ್ಕೊಂಡಿದ್ವಿ. ಇವಾಗ ಸ್ವಲ್ಪ ಎಲ್ಲೋ ಬೇರೆ ಕಡೆ ಡಿವಿಯೇಟ್ ಹೋಗ್ತಾ ಇದೆ, ಬೇಡ ಸಾಕಿಲ್ಲಿ ಈ ಕಡೆ ಬರೋಣ ಇವಾಗ, ಯಾಕೆಂದರೆ ಬೇಕಾದಷ್ಟಿದೆ ಇಲ್ಲಿ. ಅದಕ್ಕೋಸ್ಕರ ಅಲ್ಲಿ ಇಷ್ಟು ಗೊತ್ತಾಯಿತು. ಈಗ ಇದನ್ನು ಒಂದು ಸುಮ್ಮನೆ ಓದ್ಬಿಡ್ತೀನಿ. ಗೌತಮ ಬುದ್ಧನು ಏನು ಹೇಳ್ತಾನೆ ಈ ಇದರ ಬಗ್ಗೆ ಅನ್ನೋದಕ್ಕೆ ಏನು ಹೇಳೋದು ಅಂದರೆ, ಸುಮ್ಮನೆ ಓದ್ತೀನಿ. ಪ್ರಪಂಚದ ದುಃಖಕ್ಕೆ ಕಾರಣ ಏನು ಅಂತ ನಿರ್ಣಯಿಸುವುದಕ್ಕೆಂದು ಚಿಂತಿಸಿದ್ದು ಒಂದು ಅರಳಿ ಮರದ ಕೆಳಗೆ ಕುಳಿತಿರುವಾಗ ಅವನಿಗೆ ಈ ಕಾರ್ಯಕಾರಣಗಳ ಸರಪಳಿಯೊಂದು ಮನಸ್ಸಿನಲ್ಲಿ ಹೊಳಿತಂತೆ. ಅವನು ಆಸೆಯ ದುಃಖಕ್ಕೆ ಮೂಲ ಕಾರಣ ಹುಡುಕಿದ್ದಲ್ವೇ? ಅಂದರೆ ಮೂಲ ಕಾರಣ ಆಸೆ. ಇವೆ ಪ್ರಪಂಚದಲ್ಲಿ ದುಃಖಕ್ಕೆಲ್ಲ ಕಾರಣ ಏನು? ಆಸೆ. ಆಸೆ ಹಿಂದೆ ಏನು? ಅವನು ನೋಡ್ರಿ ಇಲ್ಲಿವರೆಗೂ ಬರ್ತಾನೆ. ಅವಿದ್ಯೆ. ಅದರ ಹಿಂದೆಗಡೆಗೂ ಹೋಗೋದಿಲ್ಲ. ಅವನು ಅವಿದ್ಯೆ ಅಂತ ಹೇಳ್ತಾನೆ ಅಷ್ಟೇ, ರಾಂಗ್ ನಾಲೆಡ್ಜ್. ಆ ಅವಿದ್ಯೆ ಹಿಂದೆಗಡೆ ನಮ್ಮ ವೇದಾಂತದಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಎಲ್ಲಿಗೆ ಹೋಗ್ತೀವಿ ಅದರ ಹಿಂದೆ? ಯಾರಾದರೂ? ಅಧ್ಯಾಸ. ಬುದ್ಧನಿಗೆ ಅದು ಅಧ್ಯಾಸ. ಬುದ್ಧ ಹಿಡಿಯಲ್ಲ. ಯಾಕೆ ಹೇಳ್ರಿ? ಬುದ್ಧಿಸಮ್ನೆಲ್ಲ ಅವರು ಹಿಡಿಯಲ್ಲ. ಅವ್ರು ಯಾಕೆ ಹೇಳ್ರಿ? ಅವರು ಶೂನ್ಯ ಅಂತಾರಲ್ವಾ, ಅದಕ್ಕೆ. ಸರಿ, ಆದರೆ ಇಲ್ಲಿ ಯಾಕೆ ಹಿಡಿಯಲ್ಲ? ಪುನರ್ಜನ್ಮ ಎಲ್ಲ ನಂಬೋದಿಲ್ಲ ಸರ್ ಅವರು, ಅದರಿಂದ. ಹಾಗಲ್ಲ. ನಮ್ಮಲ್ಲಿ ಅಧ್ಯಾಸ ಅಂದ್ರೆ ಏನು? ತಪ್ಪು ತಿಳುವಳಿಕೆ. ನಾನು ಅಲ್ಲದೆ ಇರೋದ್ರಲ್ಲಿ ನಾನು ಅಂತ ತಿಳ್ಕೊಂಡಿದೀವಿ. ಅಧ್ಯಾಸ ಯಾವ್ಯಾವ್ದು ಕಲಬೆರಕೆ ಆಗುತ್ತೆ? ಆತ್ಮ ಅನಾತ್ಮ. ಅವ್ರಿಗೆ ಆತ್ಮ ಉಂಟಾ? ಇಲ್ಲ. ಅಷ್ಟೇ. ಆತ್ಮ ಇಲ್ದಿದ್ಮೇಲೆ ಇನ್ನು ಎಲ್ಲಿ ಕಲಬೆರಕೆ ಆಗುತ್ತೆ ಅಂತ ಹೇಳ್ತಾರೆ. ಅವರೆಲ್ಲ ಆತ್ಮನೇ ಇಲ್ಲ, ಶೂನ್ಯ. ಹಂಗೆ ತಗೋಬೇಕು ನಾವು. ಅದರಿಂದ ಅವ್ರಿಗೆ ಅಧ್ಯಾಸಕ್ಕೆ ಹೋಗೋದೇ ಇಲ್ಲ, ಅವರು ಹಿಂದಕ್ಕೆ ಹೋಗೋದೇ ಇಲ್ಲ. ಅದ್ರ ಮುಂದೆದೆಲ್ಲ ಹೋಗ್ತಾರೆ. ನೀವು ಮುಂದೆದು 1000 ಹೇಳ್ರಿ. ಆದ್ದರಿಂದ ನೋಡ್ರಿ ಮುಂದೆ ಹೆಂಗೆ ಹೋಗ್ತಾರೆ ನೋಡ್ರಿ. ಅವಿದ್ಯೆ ಕರೆಕ್ಟ್, ನಾವು ಅಲ್ಲಿವರೆಗೂ ಹೇಳ್ತೀವಿ. ಸಂಸ್ಕಾರ, ವಿಜ್ಞಾನ ಅಂದರೆ ಮನಸ್ಸು, ನಾಮರೂಪ, ಷಡಾಯತನ, ಸ್ಪರ್ಶ, ವೇದನೆ. ವೇದನೆ ಅಂದರೆ ದುಃಖ ಗಿಕ್ಕ ಅಥವಾ ಮನಸ್ಸಿನ ಈ ವೇದನೆಗಳು ಹೇಳ್ತೀವಲ್ಲ ನಾವು. ತೃಷ್ಣೆ ಅಂದರೆ ತೃಷ್ಣೆ ಅಂದರೆ ಏನು? ತೃಷ್ಣೆ ಅಂತಂದರೆ ದುಃಖ ಏನೋ ಹೇಗೆ ಏನಂತ ತೃಷ್ಣೆ ಅನ್ನೋದಕ್ಕೆ ಬೇಕು ಅನ್ನೋದೇ ಕಾಮನೆ ತೃಷ್ಣೆ ಅಂತ. ಬಾಯಾರಿಕೆ ಅದು ಅಂತದಕ್ಕೆಲ್ಲ ತೃಷ್ಣೆ ಅಂತಾರೆ. ಹಾಗೆ. ಆಮೇಲೆ ಉಪಾದಾನ, ಭಾವ, ಜಾತಿ, ಜರೆ, ಮುಪ್ಪು, ಮರಣ, ಇವೆಲ್ಲ ನಮಗೂ ಗೊತ್ತಿದೆ. ನಮ್ದ್ರಲ್ಲೂ ಹೇಳ್ತೀವಿ. ಒಟ್ಟಿನ 12 ಹೇಳ್ತಾನೆ. ಇವ್ರನ್ನ 12 ನಿಧಾನಗಳು ಅಂತ ಕೂಡ ಕರೀತಾರೆ. ಇವುಗಳಲ್ಲಿ ಒಂದಿದ್ದರೆ ಮತ್ತೊಂದು ಆಟೋಮೆಟಿಕ್ ಆಗಿ ಬರುತ್ತೆ. ಇದು ಸರಪಳಿ ಚೈನ್ ಇದ್ದಂಗೆ. ಹೀಗೆ ಒಂದು ಚೈನ್ ಹೇಳಿದ್ರೆ ಎಲ್ಲ ಬರುತ್ತೆ. ನಮ್ಮಲ್ಲೂ ಅಷ್ಟೇ ನೋಡ್ರಿ.
ಹಾಗೆ ಹೀಗೆ ಇಷ್ಟೆಲ್ಲ ಹೇಳ್ಬಿಡ್ತಾರೆ. ಇವುಗಳಲ್ಲಿ ಆಯ್ತಲ್ಲ ಒಂದನ್ನೊಂದು ನಿಜವಾಗಿ ಸವ್ಯಾಪಾರವಾಗಿ ಉಂಟು ಮಾಡುತ್ತೇವೆ ಎಂದೇನೋ ಅಭಿಪ್ರಾಯವಲ್ಲ. ಹೀಗೆ ಒಂದಿದ್ದರೆ ಮತ್ತೊಂದು ಅನಂತರವೇ ತೋರಿಕೊಳ್ಳುವುದು ಎಂಬುದನ್ನು ಅವರು ಒಂದಿದ್ದರೆ ಮತ್ತೊಂದು ತೋರಿಕೊಳ್ಳುತ್ತೆ ಅಂತ. ಹೇಗೆ ನಮ್ಮದರಲ್ಲಿ ನಾನು ಅಹಂಕಾರ, ಪ್ರಮಾತೃ ಇತ್ತು ಅಂದರೆ ಕರ್ತೃತ್ವ, ಭೋಕ್ತೃತ್ವ ಇವೆಲ್ಲ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತಲ್ಲ, ಹಾಗೆ ಅದನ್ನು ಪ್ರತೀತ್ಯ ಸಮುತ್ಪಾದ, ಒಂದಿದ್ದರೆ ಎಲ್ಲ ಬರುತ್ತೆ ಅನ್ನೋದಕ್ಕೆ. ಈ ನಿಮಿತ್ತ ನೈಮಿತ್ತಿಕ ಭಾವಕ್ಕೂ ಕಾಲದೇಶಗಳ ಅಪೇಕ್ಷೆ ಇದೆ ಎಂಬುದು ಸ್ಪಷ್ಟ. ಈಗ ಅವರು ಹೇಳೋದ್ರಲ್ಲಿ ಇವೆಲ್ಲ ಇವರು ಈ ಸೃಷ್ಟಿ ಪ್ರಕಾರ ಸೃಷ್ಟಿ ಆಗಿದೆ ಅಂದರೆ ಅವರು ಇಷ್ಟು ಹೇಳ್ತಾರೆ ಅವರು. ಸೊ ಅವರು ಸೃಷ್ಟಿ ಆಗಿದೆ ಅಂತ ಹೇಳ್ತಾರೆ ಅವರು. ಬುದ್ಧಿಸಮ್ನವರು ಪ್ರಶ್ನೆ ಕೇಳ್ತಾರೆ, ಅವ್ರು ಹೆಂಗೆ ಹೇಳ್ತಾರೆ? ಶೂನ್ಯವಾದಿಗಳು ಅಂತ ಒಬ್ರು, ವಿಜ್ಞಾನ ಸತ್ಯತ್ವವಾದಿಗಳು ಅಂತ ಒಬ್ರು. ಅವರು ಸೃಷ್ಟಿ ಆಗಿದೆ ಅಂತಾರೆ, ಇವರು ಸೃಷ್ಟಿ ಇಲ್ಲ ಅಂತಾರೆ, ಶೂನ್ಯ ಅಂತ ಹೇಳ್ತಾರೆ. ಸೃಷ್ಟಿನೇ ಆಗಿಲ್ಲ, ಅದಕ್ಕೋಸ್ಕರ ಇವ್ರಿಗೇನಂತಾರೆ ಅಜಾತಿವಾದಗಳು. ಹುಟ್ಟೇ ಇಲ್ಲ, ಅಜಾತಿ, ಇಲ್ಲವೇ ಇಲ್ಲ ಅಂತಾರೆ. ಯಾರು ಯಾಕಿಲ್ಲ ಅವ್ರು ಹೇಳೋದು? ಯಾಕೆ ಹಂಗೆ ಹೇಳ್ತಾರೆ ಅವರು ಹುಟ್ಟಿಲ್ಲ ಅಂತ? ಅವರು ಕ್ಷಣಿಕವಾದ. ಈಗ ಪ್ರಪಂಚದಲ್ಲಿ ನೋಡಿ, ಯಾವುದೇ ತಗೊಳ್ಳಿ, ಈಗ ನಾನಿದ್ದೀನಿ, ನಿಧಾನವಾಗಿ ಬದಲಾವಣೆ ಆಗ್ತಾ ಇದ್ದೀನಿ. ಇದಕ್ಕೆ ಪ್ರಪಂಚ ಇದೆ, ಸೂರ್ಯ ಇದೆ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ದೇಶ, ಕಾಲ, ಕಾರ್ಯಕಾರಣ ಭಾವ ಎಲ್ಲವೂ ಕೂಡ ದಿನವೂ ಜಸ್ಟ್ ಇವಾಗ ಆಗೋಯ್ತು, ನೆಕ್ಸ್ಟ್ ಮೂಮೆಂಟು ಚೇಂಜ್ ಆಗೋಯ್ತು, ಅದು ಹಳೇದಾಗೋಯ್ತು, ಹಿಂಗೆ ಬದಲಾವಣೆ ಆಗ್ತಾ ಇರುತ್ತೆ. ನಮಗೆ ಈ ನಿಧಾನವಾಗಿರೋ ಬದಲಾವಣೆ ಗೊತ್ತಾಗೋದಿಲ್ಲ. ಒಬ್ಬ ಮನುಷ್ಯ 100 ವರ್ಷ ಆದಮೇಲೆ ಇರೋಲ್ಲ, ಅದಕ್ಕೇನಂತೀವಿ ನಾವು, ಪರಿವರ್ತನೆ ಆಗ್ತಾ ಇರ್ತಾನೆ ಅಲ್ವಾ? ಹಾಗೆ ಅದಕ್ಕೆ ಇದು ಎಲ್ಲವೂ ಕೂಡ ಏನಂತಾರೆ ಅವರು, ಪರಿಣಾಮ, ಬದಲಾವಣೆ ಆಗ್ತಾ ಇರುತ್ತೆ. ಆದ್ದರಿಂದ ಅದು ಇದ್ದಂಗೆ ಇರೋದಿಲ್ಲ, ಸತ್ತೋಗ್ತಾ ಇರುತ್ತದು ಅಂತ ಹೇಳ್ತಾರೆ ಅವರು. ಅದರಿಂದ ಅವ್ರದ್ರಲ್ಲಿ ಎಲ್ಲ ಹೇಳಿಬಿಟ್ಟು ಕೊನೆಗೆ ಕನಸು ಸುಳ್ಳು ಅಂತ ತೋರಿಸ್ತಾರೆ ಅಂತ ಹೇಳಿದೆ. ಅದ್ರ ಬಗ್ಗೆ ಯಾರಾದರೂ ಹೇಳ್ತೀರಾ? ನಿನ್ನೆ ಆಗಿದೆ ಇದು ಸ್ವಲ್ಪ, ಆದರೆ ಇಲ್ಲ ಒಂದು ವಿಚಾರ ಬಂದಿರೋದರಿಂದ ಸ್ವಲ್ಪ ಹೇಳಿ ಶೇಖರ್. ಅಂದರೆ ಅದು ಇಲ್ವೇ ಇಲ್ಲ ಅನ್ನೋ ಒಂದು ಭಾವನೆಯಿಂದ ಹೇಳ್ತಾರೆ ಸರ್. ಇಲ್ಲ ಏನಿಲ್ಲ ಅಂತ, ಅದು ರೂಪನೇ ತಗೊಂಡಿಲ್ಲ ಅಂತ ಅಲ್ಲ. ಕನಸನ್ನು ಅವ್ರನ್ನೇ ಕನಸು ಸುಳ್ಳು ಅಂತ ಹೇಳೋದಕ್ಕೆ ಅವ್ರು ಬರಬೇಕೇನೋ? ಎಲ್ರಿಗೂ ಗೊತ್ತು, ನಮಗೆ ಗೊತ್ತು. ಹಾಗೆ ಮತ್ತು ಅವ್ರು ಇನ್ನೇನು ಹೇಳಕ್ಕೆ ಬರ್ತಾರೆ ಅವರು? ಪರಿವರ್ತನೆ ಇಲ್ಲ ಅನ್ನೋ ಥರ ಹೇಳ್ತಾರೆ. ಹಾಗಲ್ಲ, ಕನಸು ಹೇಗೆ ಸುಳ್ಳು, ಎಚ್ಚರವು ಹಾಗೆ ಅಷ್ಟೇ ಸುಳ್ಳು ಅಂತ ಹೇಳ್ತಾರೆ ಅವರು. ಅವ್ರದ್ದು ಹೊಂದುತ್ತಾ ಹಿಂಗೆ ಹೇಳಿದ್ರೆ? ಅದಕ್ಕೆ ವೇದಾಂತಿಗಳು ಕೇಳ್ತಾರೆ, ನಿನಗೆ ಅಧಿಕಾರ ಇಲ್ಲಪ್ಪ ಹೇಳೋಕ್ಕೆ ಅಂತಾರೆ. ಯಾಕೆ? ನಿನ್ನೆ ಕೂಡ ಆಗಿತ್ತು. ಯಾಕೆ ಅವ್ರಿಗೆ ಅಧಿಕಾರ ಇಲ್ಲ? ಅದೇ ಆತ್ಮನು ಹುಟ್ಟಿಲ್ಲ ಅಂತಾರಲ್ಲ ಸರ್, ಅದರಿಂದ ಅವರು ಪ್ರಪಂಚ ಹುಟ್ಟಿಲ್ಲ ಅಂತಾರಲ್ಲ, ಅದರಿಂದ. ಆಗಲ್ಲ. ನೆನೆ ಕೂಡ ನೀವು ಹೇಳಿದ್ರು, ನಮ್ಮಲ್ಲಿ ಆತ್ಮ ಅನ್ನೋದೇ ಏನಿಲ್ಲ ಸರ್ ಅವ್ರಿಗೆ. ಇಲ್ಲ, ಅವರಲ್ಲಿ ಮೋಕ್ಷನೂ ಇಲ್ಲ, ಮೋಕ್ಷನೂ ಇಲ್ಲ. ಈಗ ನಮ್ಮಲ್ಲಿ ಎಚ್ಚರವೂ ಕೂಡ ಕನಸ್ನಾಗ ಸುಳ್ಳು ಅಂತ ಹೇಳ್ಬೇಕಾದ್ರೆ ನೀವು ಎಲ್ಲಿ ನಿಂತು ಹೇಳ್ತೀರ? ಆತ್ಮನಲ್ಲಿ ನಿಂತೀರಾ, ಮುಕ್ತರಾಗಿರ್ಬೇಕು. ಅವ್ರದ್ರಲ್ಲಿ ಮುಕ್ತಿಯೇ ಇಲ್ವೇ? ಆತ್ಮನೇ ಇಲ್ವೇ? ನಂಬೋದಿಲ್ವೇ? ಆದರೆ ನಾವು ನಿದ್ದೆ ಆದರೂ ಅಟ್ಲೀಸ್ಟ್ ಎಕ್ಸಾಂಪಲ್ಗೆ, ದೃಷ್ಟಾಂತಕ್ಕೆ ನಿದ್ದೆ ನೋಡ್ಕೊಳ್ರಿ, ಅಲ್ಲಿರಲ್ಲ, ಏನೂ ಇರಲ್ಲ ಅಂತ ಹೇಳ್ತೀವಿ. ಆದರೆ ಅವ್ರಿಗೆ ಅದನ್ನು ಅವರು ಕನ್ಸಿಡರ್ ಮಾಡೋದಲ್ಲ. ಅಷ್ಟು ಹೇಳಿದ್ರು ಕೂಡ ಮತ್ತೆ ನಿದ್ದೆಯಲ್ಲಿ ಹೋದವರೆಲ್ಲ ಮುಕ್ತರಾಗ್ತಾರೇನೋ? ಆಗೋದಿಲ್ಲ. ಇರಲಿ, ಒಟ್ಟಿನಲ್ಲಿ ಅವ್ರಿಗದು ಹೇಳೋದಕ್ಕೆ ಅಧಿಕಾರ ಇಲ್ಲ. ನಮಗಾದರೆ ಎಚ್ಚರದಲ್ಲಿ ಮೋಕ್ಷ ಅಂತಿದೆ, ಸಾಧನೆ ಮಾಡಿ ಮುಕ್ತರಾಗ್ಬೋದು. ಆ ದೃಷ್ಟಿಯಿಂದ ಎಚ್ಚರವನ್ನು ನಾವು ಸುಳ್ಳು ಅಂತೀವಿ. ಈ ಕನಸನ್ನು ಸುಳ್ಳು ಅನ್ನೋದಕ್ಕೆ ಅವರೇನು ಬರಬೇಕಾಗಿಲ್ಲ. ಕನಸು ಸುಳ್ಳು ಅಂತ ಹೇಳೋದು ಎಚ್ಚರಕ್ಕೆ ಬಂದವರು ಪ್ರತಿಯೊಬ್ಬರಿಗೂ ಗೊತ್ತಾಗಿರುತ್ತೆ. ಹಾಗೆ
ಸೊ ಅವ್ರದ್ದು ಅದರಲ್ಲಿ ಇಷ್ಟಿದೆ, ಇಷ್ಟು ಬಿಟ್ಬೇಡ. ಇನ್ನು ಭೌತಿಕ ವಿಜ್ಞಾನಿಗಳು, ಸೈಂಟಿಸ್ಟ್ಗಳು ಅವ್ರದ್ದು ಹೇಳ್ತಾರೆ. ಅವರು ನಾನು ಓದ್ತೀನಿ, ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತೇನೆ. ಆಮ್ಲಜನಕ ಮತ್ತು ಜಲಜನಕ ಇವೆರಡೂ ನೀರಾಗಿರುವ ಮೊದಲು ಒಂದಕ್ಕೊಂದು ಸವ್ಯಾಪಾರವಾಗಿ ಒಂದಕ್ಕೊಂದು ಸೇರುವೆವೆಂದು ಕಲ್ಪಿಸುವುದಕ್ಕೆ ಬರುವುದಿಲ್ಲ. ಈ ಕಾರ್ಯೋತ್ಪದವಾದಾಗ ಆಮ್ಲಜನಕದಲ್ಲಿಯೂ ಜಲಜನಕದಲ್ಲಿಯೂ ಮಾರ್ಪಾಡಾಗಿದ್ದರೆ ಮತ್ತೆ ನೀರನ್ನು ಒಡೆದು ಅದೇ ಮೂಲ ವಸ್ತುಗಳನ್ನು ಪಡೆಯುವ ಶಕ್ತವಾಗ್ತಾ ಇರಲಿಲ್ಲ. ಆದ್ದರಿಂದ ಈ ಮಾರ್ಪಾಡು ಬೌದ್ಧರು ಹೇಳುವಂತೆ ಒಂದು ಬಗೆಯ ಮಾರ್ಪಾಡು, ಬದಲಾವಣೆ ಆಗ್ತಾ ಇರುತ್ತೆ, ಅದು ಕ್ಷಣಿಕ, ಚೇಂಜ್ ಆಗ್ತಾ ಇರುತ್ತೆ ಅಂತಾರೆ. ಸೊ ಇಲ್ಲಿ ಇವರು ಹೇಳೋ ಹಾಗೆ ಕಪಿಲ ಸಾಂಖ್ಯರು ಏನು ಹೇಳ್ತಾರೆ? ಇರೋದ್ರಿಂದ ಹುಟ್ಟುತ್ತೆ ಅಂತ ತಾನೇ. ಈ ಆಕ್ಸಿಜನ್, ಹೈಡ್ರೋಜನ್ ಇವ್ರಿಗೆ ಹೆಂಗೆ ಹೊಂದಿಸ್ತೀರ? ಇರೋದ್ರಿಂದ ಹೇಳಿ ಪ್ರತಿಭಾ, ಹೇಳೋಣ. ಇದು ಇಲ್ಲ ಅವಸ್ಥೆ ಒಳಗೆ ಎಲ್ಲ ಇರೋದು ಅಂತ. ಸರಿ, ಅದಲ್ಲ. ಈಗ ಈ ಭೌತಿಕ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ, ನೋಡಿ ಸ್ವಾಮಿ, ಆಕ್ಸಿಜನ್, ಹೈಡ್ರೋಜನ್ ಎರಡನ್ನೂ ನಾವು ಸೇರಿಸಿದಾಗ ನೀರಾಗುತ್ತೆ ಅಂತ. ಇದನ್ನು ತಗೊಂಬಂದು ನಾವು ಕಪಿಲ ಸಾಂಖ್ಯರು ಹೆಂಗೆ ಹೇಳ್ತಾರೆ, ವೈಶೇಷಿಕರು ಹೆಂಗೆ ಹೇಳ್ತಾರೆ? ಪ್ರಧಾನದಿಂದ ಆಯ್ತು ಅಂತ ಹೇಳ್ತಾರೆ ಸರ್ ಅವರು. ಕಪಿಲ ಸಾಂಖ್ಯ ಅಸರೇ ಇಲ್ಲಿ ಹೋಲಿಸ್ಬೇಕು. ಅವರು ಹೇಳೋದು, ಅವರು ಇರೋದರಿಂದ ಹುಟ್ಟುತ್ತೆ ಅಂತಾರೆ, ವೈಶೇಷಿಕರು ಇಲ್ಲದ್ರಿಂದ ಹುಟ್ಟುತ್ತೆ ಅಂತಾರೆ. ಅದನ್ನು ಸ್ವಾಮಿಗಳು ಇಲ್ಲಿಗೆ ಹೋಲಿಸಿದ್ದಾರೆ. ಹೆಂಗೆ ಹೋಲಿಸ್ತಾರೆ ಅಂತಂದರೆ, ನೋಡಪ್ಪ, ಕಪಿಲ ಸಾಂಖ್ಯರು ಹೇಳ್ತಾರೆ, ನೋಡಿದ್ರಾ, ಇರೋದರಿಂದನೇ ಹುಟ್ಟುತ್ತೆ ಅಂತ ಹೇಳಿದ್ವಿ ನಾವು. ಏನು? ಆಕ್ಸಿಜನ್, ಹೈಡ್ರೋಜನ್ ಮೊದಲೇ ಇತ್ತು, ಇರೋದ್ರಿಂದ ಹುಟ್ಟುತ್ತೆ, ಏನು, ನೀರಾಗುತ್ತೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಮೊದಲು ನೀರೆಲ್ಲಿತ್ತೋ ಇಲ್ಲದನೇ ಹುಟ್ಟಬೇಕು. ಅದಕ್ಕೆ ಆಕ್ಸಿಜನ್, ಹೈಡ್ರೋಜನ್ ಅವೆರಡು ಸೇರಿ ಎರಡು ಒಂದೇ ಥರ ಆಗುತ್ತೆ, ಇಬ್ಬರು ಕಿತ್ತಾಡ್ತಾ ಇರ್ತಾರೆ. ಅದಕ್ಕೆ ಶಂಕರಾಚಾರ್ಯ ಸುಮ್ಮನೆ ಕೂತ್ಕೊಂಡು, ನೀನಿಬ್ಬರು ಕಿತ್ತಾಡ್ರಪ್ಪ, ನಾನು ನೋಡ್ತೀನಿ ಅಂತ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಕೊನೆಗೆ ಅವನು ಇರೋದ್ರಿಂದ ಹುಟ್ಟುತ್ತೆ ಅಂತ, ಇವನು ಇಲ್ಲದ್ರಿಂದ ಹುಟ್ಟುತ್ತೆ ಅಂತ, ಎರಡು ಒಂದೇ, ಎಕ್ಸಾಂಪಲ್ ಒಂದೇ. ಅದಕ್ಕೆ ಇಬ್ಬರು ಕಿತ್ತಾಡ್ತಾ ಇರ್ತಾರೆ, ಅವ್ರದ್ರಲ್ಲಿ ಬಂಡವಾಳ ಇಲ್ಲ ಅಂತ. ಕೊನೆಗೆ ಇವರು ಬುದ್ಧಿಸಮ್ನವನೇನು ಹೇಳ್ತಾನೆ ಅಂತಂದರೆ, ಯಾವುದೂ ಹುಟ್ಟೋದಿಲ್ಲ ಅಂತಾನೆ ಬುದ್ಧಿಸಮ್ನವನು. ಯಾಕೆಂದರೆ ಅವನು ಶೂನ್ಯವಾದಿ. ಅದಕ್ಕೋಸ್ಕರ ನಾವು ನಿನಗೆ ಅಧಿಕಾರ ಇಲ್ಲ. ಕಪಿಲ ಸಾಂಖ್ಯರಿಗೆ ಏನು ಹೇಳ್ತೀವಿ? ನಮ್ಮನ್ನು ಕೇಳ್ತಾನೆ ಅವನು, ನೀವೇನ್ರಿ ಅಂತ ವೇದಾಂತಿಗಳನ್ನ ಕೇಳಿದಾಗ ನಾವು ಹೇಳ್ತೀವಿ ಇರೋದ್ರಿಂದ ಹುಟ್ಟುತ್ತೆ ಅಂತ. ಹೇಳಿದ ತಕ್ಷಣ ಕಪಿಲ ಸಾಂಖ್ಯರು ಹೇಳ್ತಾರೆ, ನೋಡಿದ್ರಾ, ನಮ್ಮದೇ ಕರೆಕ್ಟ್, ಇರೋದರಿಂದ ಹುಟ್ಟುತ್ತೆ ಅಂತ. ಆದರೆ ನಾವು ಅದರ ಜೊತೆಗೆ ಒಂದು ಸೇರಿಸ್ತೀವಿ ವೇದಾಂತಿಗಳು. ಯಾವುದದು? ಇರೋದ್ರಿಂದ ಹುಟ್ಟುತ್ತೆ ಸೇರೆ ಯಾವುದು? ಚೈತನ್ಯದಿಂದ, ಆತ್ಮ ಚೈತನ್ಯ, ಸತ್ಕಾರ್ಯವಾದ. ಮಾಯಾ ಸತ್ಕಾರ್ಯವಾದ ಹೇಗಿದೆ ನೋಡ್ರಿ, ಇದ್ದಂತೆ ತೋರುತ್ತೆ. ಇರದ ಹಗ್ಗವೇ ಹಾವಿದ್ದಂತೆ ತೋರುತ್ತೆ. ಚೆನ್ನಾಗಿ ಮೇಲಕ್ಕೆ ಹಾಕ್ಬೇಕು. ಮಾಯಾ ಸತ್ಕಾರ್ಯವಾದ ಅಲ್ಲಿಗೆ ನಮ್ದು ಹೇಳಿದ ತಕ್ಷಣ ಈ ಬುದ್ಧಿಸಮ್ಮು ಕೊನೆಗೆ ನಮ್ಮವ್ರು ಏನು ಹೇಳ್ತಾರೆ, ಕೊನೆಗೆ ಇವನಿಗೆ ಪ್ರಪಂಚ ಹುಟ್ಟೇ ಇಲ್ಲ ಅಂತಾನೆ. ಯಾರು? ಬುದ್ಧಿಸಮ್ಮು. ನಿನಗೆ ಹೇಳೋಕ್ಕೆ ಅಧಿಕಾರ ಇಲ್ಲ ಕಣೋ, ನಾನು ಹೇಳ್ತೀನಿ ಅಂತೀವಿ. ಹೀಗೆ ಇಷ್ಟು ಆತ್ಮನೊಬ್ಬನಿಗೆ ಸೃಷ್ಟಿಗೆ ಪೂರ್ವದಲ್ಲಿರ್ತಾನೆ. ವೇದಾಂತಿಗಳು ಹೇಳುವ ಕಾರ್ಯೋತ್ಪತ್ತಿಯು ಈ ಯಾವ ಮತಕ್ಕೂ ಹೊಂದಲ್ಲ. ಈಗ ಇಲ್ಲಿವರೆಗೂ ಬುದ್ಧ ಹೇಳ್ದ ಒಂದಲ್ಲ. ಮತ್ತು ಈ ನಾವು ಉಪಾದಾನ ಕಾರಣ, ನಿಮಿತ್ತ ಕಾರಣ ಇವೇನೇನೋ ಹೇಳಿದ್ರು ಅದು ಒಪ್ಪೋದಿಲ್ಲ. ಆಮೇಲೆ ವೈಶೇಷಿಕರು ಹೇಳಿದ್ರು ಅದು ಒಪ್ಪೋದಿಲ್ಲ. ನಾವು ಸಾಂಖ್ಯರು ಹೇಳಿದ್ರು ಒಪ್ಪಲ್ಲ. ನಿನ್ನೆ ಬೇರೆ ಬೇರೆ ದರ್ಶನಕಾರರು ಬಿಟ್ಬಿಡ್ರಿ. ಇನ್ನು ಈ ವೆಸ್ಟರ್ನ್ ಫಿಲಾಸಫರ್ಸ್ ಎಲ್ಲ ಹೇಳಿದ್ರು, ಸ್ವಾಮಿ ಕಾಲ, ದೇಶ, ಕಾರ್ಯಕಾರಣ ಭಾವನೆ ಇಲ್ಲ, ಪ್ರಪಂಚ ಹುಟ್ಟೋದೆಲ್ಲ ಇವೆಲ್ಲ ಸುಮ್ಮನೆ ರಿಲೇಟಿವ್ ಟರ್ಮ್ಸ್ ಅಂತ ಅವರು ಹೇಳಿದ್ರು. ಸೈಂಟಿಸ್ಟ್ಗಳು ಹೇಳೋದು ಇರೋದರಿಂದಲೇ ಹುಟ್ಟುತ್ತೆ, ಆಟಮಿಂದ ಅಂತ. ಆದರೆ ನಮ್ಮ ವೇದಾಂತಿಗಳು ಹೇಳೋ ಕಾರ್ಯೋತ್ಪತ್ತಿಯು ಈ ಯಾವ ಮತಕ್ಕೂ ಹೊಂದೋದಿಲ್ಲ. ಹಾಗಾದರೆ ನಿಮ್ಮದೇನು ಸ್ವಾಮಿ? ಆತ್ಮನೊಬ್ಬನೇ ಸೃಷ್ಟಿಗೆ ಪೂರ್ವದಲ್ಲಿರುತ್ತಾನೆ. ಅವನೇನು ಮಾಡ್ತಾನೆ?
ಅವನೇ ಪಂಚಭೂತಗಳಾಗಿ ಮಾರ್ಪಡುತ್ತಾನೆ ಎಂದು ಅವರು ಹೇಳಿರುವುದು ನಿಜ. ಆತ್ಮನ ಆಕಾಶ ಸಂಭೂತ ಆಕಾಶಾಧ್ಯಾಯ ತೈತರಿ ಉಪನಿಷತ್ನಲ್ಲಿ ನಾನು ಹೇಳ್ತಾರೆ. ಆವಾಗ ಅವನು ಆಕಾಶವನ್ನು ಸೃಷ್ಟಿ ಮಾಡೋಕ್ಕೆ ಮೊದಲು ಯೋಚನೆ ಮಾಡ್ದ, ಆಕಾಶವನ್ನು ಸೃಷ್ಟಿ ಮಾಡ್ದ. ಆಕಾಶ ಯೋಚನೆ ಮಾಡ್ತು, ವಾಯುವನ್ನು ಸೃಷ್ಟಿ ಮಾಡ್ತು, ವಾಯು ಯೋಚನೆ ಮಾಡ್ತು, ಅಗ್ನಿಯನ್ನು ಸೃಷ್ಟಿ ಮಾಡ್ತು, ಅಗ್ನಿ ಯೋಚನೆ ಮಾಡಿ ಜಲವನ್ನು ಸೃಷ್ಟಿ ಮಾಡಿ ಭೂಮಿ, ಹಿಂಗೆ ಹೇಳ್ಕೊಬರ್ತಾರೆ ಅವರು. ಹೇಳುವಾಗ ಆತ್ಮನು ಆಕಾಶವಾಗಿ ಪರಿಣಮಿಸನೆಂದಾಗಲಿ, ನೋಡ್ರಿ ಇಂಪಾರ್ಟೆಂಟ್, ಆಕಾಶವಾಗಿ ಆತ್ಮನು ಆಕಾಶವಾಗಿ ಬದಲಾವಣೆ, ಈ ಕಪಿಲ ಸಾಂಖ್ಯರು ಇವರು ಹೇಳೋ ಹಂಗೆ ಬದಲಾವಣೆ ಆಗಿ ಆತ್ಮನು ಮತ್ತೊಂದು ಸೇರಲು ವೈಶೇಷಿಕರ ಆರಂಭದಂತೆ ಜಗತ್ತಾಗಿ ಕಾರ್ಯಕಾರಣವಾಗಿ ಆಯಿತು ಅಂತ ಹೇಳೋದಕ್ಕೆ ಬಂದಿಲ್ಲಪ್ಪ ಅಂತಾರೆ. ಸೊ ನಮ್ಮದರಲ್ಲಿ ಏನು ಪರಿಣಾಮ, ಆತ್ಮ ಏನಾದರೂ ಚೇಂಜ್ ಆಗ್ತಾನ? ಅವನು ತೋರ್ಕೋಬೇಕಾದ್ರೆ ಮೊದಲು ಹೆಂಗಿರ್ತಾನೆ ಹಾಗೆ ಇರ್ತಾನೆ. ಅದು ಪೂರ್ಣ, ಇದು ಪೂರ್ಣ, ಪೂರ್ಣಮದಂ ಪೂರ್ಣಮಿದಂ, ಹಾಗೆ ತಗೋಬೇಕಾಗತ್ತೆ. ಆ ಆತ್ಮನಿದ್ದರೆ ಜಗತ್ತಿರುವುದು, ಆತ್ಮನಿಲ್ಲದಿದ್ದರೆ ಅದಿಲ್ಲ ಎಂಬ ಒಪ್ಪಿಲ್ಲ. ಆತ್ಮನಿಲ್ಲದೆ ಕಾಲವೇ ಇಲ್ಲ, ಜಗತ್ತಾದ ಮೇಲೆ ಆತ್ಮನೊಬ್ಬನೇ ಇರುತ್ತಾನೆ ಎಂಬುದು ಅವರ ವಾದವು. ಆತ್ಮನು ಸಮವಾಯನಲ್ಲ. ಈಗ ಇವರು ಹೇಳೋ, ಈಗ ಮಣ್ಣು, ಅದಕ್ಕೆ ಅವಯವಗಳಿದೆ. ಅವಯವ ಅಂತಂದರೆ ಅದರಲ್ಲಿ ಬೇಕಾದಷ್ಟು ಅಂಶಗಳಿರುತ್ತೆ. ಹಾಗೆ ಅವಯವ ಅಂದರೆ ಕೈಕಾಲಿದೆ ಅಂತಲ್ಲ, ಆ ಮಣ್ಣಿನಲ್ಲಿ ಬೇಕಾದಷ್ಟು. ಇವಾಗ ನೀರು ತಗೊಳ್ರಿ, ಅದರಲ್ಲಿ ಆಕ್ಸಿಜನ್, ಆಮ್ಲಜನಕ ಎಲ್ಲ ಇದೆ ಅಂತ ಹೇಳ್ತೀವಿ. ಹೈಡ್ರೋಜನ್ನು. ಭೂಮಿ ತೊಗೊಂಡ್ರೆ ಅದರಲ್ಲಿ ಪಂಚಭೂತಗಳಿಂದ ಆಗಿರುತ್ತದೋ, ಅದರಲ್ಲಿ ಆಕಾಶ ತತ್ವ ಇದೆ, ಎಲ್ಲ ಇದೆ. ಆದ್ದರಿಂದ ಇದನ್ನು ಅವಯವಗಳು ಅಂತ ಕರಿತೀವಿ. ಹಾಗೆ ಈ ಮಣ್ಣಿನಲ್ಲಿ ಆ ಥರ ಇದೆ. ಅದರಿಂದ ಮಡಕೆ ಗಿಡಕೆ ಇಂಥವೆಲ್ಲ ಆಗುತ್ತೆ ವ್ಯವಹಾರದಲ್ಲಿ. ಆತ್ಮನಿಗೆ ಅವಯವಗಳು ಇದೆಯಾ? ಪ್ರಶ್ನೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೆ. ಇಲ್ಲ ಕಲ್ಪನಾ, ನಿರವಯವ. ನಿರವಯವ, ಅವಯವಗಳು ಇಲ್ಲ. ನಿರವಸ್ಥ, ನಿಷ್ಕ್ರಿಯ, ನಿರಹಂಕಾರ, ಮತ್ತು ನಿರ್ಗುಣ, ನಿರಾಕಾರ, ಗುಣ ಇಲ್ಲ, ಏನೇನೂ ಇಲ್ಲ ಹಾಗೆ. ಆದ್ದರಿಂದ ಅವನಿಗೆ ಅವಯವಗಳಿಲ್ಲ. ಹೋಗಲಿ, ಆ ಮಣ್ಣು ಸದ್ವಿತೀಯ, ಈ ಆತ್ಮನು ಸದ್ವಿತೀಯನ? ಸದ್ವಿತೀಯನ ಅಂದರೆ ದ್ವೈತನ ಅಂತ ಪ್ರಶ್ನೆ. ಆತ್ಮನು ಅದ್ವೈತ. ಅದ್ವೈತ. ಸೊ ಅಲ್ಲಿಗೆ ಅವನಿಗೆ ಯಾವುದೂ ಇಲ್ಲ. ಆದರೂ ಪ್ರಪಂಚವಾಗಿ ತೋರ್ತಾನೆ ಅಷ್ಟೇ. ಅವನಲ್ಲಿ ಏನೂ ಬದಲಾವಣೆ ಆಗಿರಲ್ಲ. ಅವನು ಹೆಂಗಿರ್ತಾನೋ ಹಾಗೆ ಇರ್ತಾನೆ, ಪ್ರಪಂಚವಾಗಿ ತೋರ್ತಾನೆ. ಅದು ಇಂಪಾರ್ಟೆಂಟ್ ಅಷ್ಟೇ. ಆದರೆ ಆತ್ಮನು ಜಗತ್ತಾಗುವುದಕ್ಕೆ ಅವಯವಗಳಾಗಲಿ ಕಾಲವಾಗಲಿ ಇಲ್ಲದ್ದರಿಂದ ಅವನು ಜಗತ್ತಾಗಿದ್ದು ಹೇಗೆ ಅಂತ ಕೇಳಿದರೆ ಅದಕ್ಕೆ ಶಂಕರಾಚಾರ್ಯರು ಉತ್ತರ ಹೇಳ್ತಾರೆ. ಇದೆ, ಆಚಾರಂಭಣಂ ವಿಕಾರೋ ನಾಮಧೇಯಂ. ನೀವು ಓದ್ತಿರೋ ಮಾತು ಕೃಷ್ಣವೇಣಿ ಶ್ಲೋಕ ಇದೆ. ನೀವು ಅಲ್ಲಿ ಪುಸ್ತಕ ನೋಡ್ಕೊಂಡಿದ್ರೆ ಹೇಳಬೇಕು. ಸದವಯವೇಭ್ಯೋ, ಹೇಳ್ತೀನಿ ಸರ್ ಒಂದು ನಿಮಿಷ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತೇವ ಸತ್ಯಂ ಏವಂ ಸದೇವ ಸತ್ಯಂ ಇತಿ ಶ್ರುತೇಃ ಏಕಮೇವಾ ದ್ವಿತೀಯಂ ಇದಂ ಬುದ್ಧಿ ಕಾಲೇಪಿ ಅಂತ ಚಾಂದೋಗ್ಯ ಭಾಷೆದಲ್ಲಿ ಬಂದಿದೆ. ಅದರಲ್ಲಿ ಇನ್ನು ಮೇಲಿನ ಬಿಟ್ಬಿಟ್ರಿ ನೀವು ಸದವಯವೇಭ್ಯೋ. ಅದೇ ಹೇಳಿದೆ ಸರ್. ಒಂದ್ ನಿಮಿಷ. ರಜ್ಜಾದ್ವಯ ವಯವೇಭ್ಯ ಸರ್ಪಾದಿ ಸಂಸ್ಥಾನವತ್ ಬುದ್ಧಿ ಪರಿಕಲ್ಪಿತೇಭ್ಯ ಸದಯವ. ನೀವೆಲ್ಲಿ ಓದ್ತಾ ಇದ್ದೀರಮ್ಮ? ನಾನು ಮಾಡ್ತಾ ಇರೋದು ಇಲ್ಲಿ ಇದು 69. ನೀವೆಲ್ಲಿ ಓದ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಅದೇ ಸರ್, ಅದೇ ಲೈನೇ ಮೇಲೆ ಸರ್. ಕರೆಕ್ಟ್ ಬಿಡಿ, ಕರೆಕ್ಟ್. ನಾನು ನೋಡಲಿಲ್ಲ, ಅದು ಕರೆಕ್ಟ್. ರಜ್ಜಾದ್ವಯಭೋ ಸರ್ವಿ, ಕರೆಕ್ಟ್. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು, ಇಲ್ಲಿ ವಾಚಾರಂಭಣ ವಿಕಾರ ಅಷ್ಟು ಇಟ್ಕೊಂಡ್ರೆ ಸಾಕು. ನಮಗೆಲ್ರಿಗೂ ಗೊತ್ತಿದೆ ಅದು. ಆದ್ದರಿಂದ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಸರ್ಪಾದಿಗಳು, ಈಗ ನೋಡ್ರಿ,
ಹಾವು ಹಗ್ಗದಲ್ಲಿ, ಸರ್ಪಾದಿಗಳು ಅವಯವಿಲ್ಲದೆಯೇ ಹಗ್ಗವೇ ಮುಂತಾದವುಗಳಲ್ಲಿ ಬುದ್ಧಿಯಿಂದ ಕಲ್ಪಿತವಾಗಿರುವ ಅವಯವಗಳಿಂದಲೇ ಹೇಗೆ ಉತ್ಪತ್ತಿಯಾಗುತ್ತೋ. ಅಲ್ಲ ಸ್ವಾಮಿ, ಮಣ್ಣಿಗೆ ಅವಯವಗಳಿದೆ, ಅದು ದ್ವೈತದಲ್ಲಿದೆ, ಕಾಲದಲ್ಲಿದೆ, ದೇಶದಲ್ಲಿದೆ, ಕಾರ್ಯಕಾರಣ ಭಾವ ಎಲ್ಲ ಹೊಂದುತ್ತೆ, ಅದಕ್ಕೆಲ್ಲ ಉಪಾದಾನ ಕಾರಣ ಇವೆಲ್ಲ ಇದೆ. ನಿಮ್ಮ ಆತ್ಮನಿಗೆ ಅವಯವ ಇಲ್ಲ ಅಂತೀರಾ, ಅವನು ದ್ವೈತ ಅಲ್ಲ ಅಂತೀರಾ. ಇಷ್ಟೆಲ್ಲ ಇದ್ದರೆ ಮತ್ತೆ ಹೇಗಾಗ್ತಾನೆ ಅವನು? ಪರಿಣಾಮನೂ ಆಗೋಲ್ಲ ಅಂತ ಹೇಳ್ತೀರಲ್ಲ. ಅಂದಾಗ ಈ ವಾಚಾರಂಭಣ ವಿಕಾರೋ ನಾಮಧೇಯಂ ಹೇಳಿಬಿಟ್ಟು ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅದು ಹೇಗೆ ಹೇಳ್ತಾರೆ, ಇಲ್ಲಿ ನಾನು ಓದ್ತೀನಿ, ನೀವು ಎಕ್ಸ್ಪ್ಲೇನ್ ಮಾಡಬೇಕು ಯಾರಾದರೂ. ಸರ್ಪಾದಿಗಳು ಅವಯವವಿಲ್ಲದೆಯೇ ಹಗ್ಗವೇ ಮುಂತಾದವುಗಳಲ್ಲಿ ಬುದ್ಧಿಯಿಂದ ಕಲ್ಪಿತವಾಗಿರುವ ಅವಯವಗಳಿಂದಲೇ ಹೇಗೆ ಉತ್ಪತ್ತಿಯಾಗುವವೋ ಹಾಗೆಯೇ ಸದ್ಬ್ರಹ್ಮದ ಅವಯವಗಳಿಂದಲೇ ಕಾರ್ಯವಾದ ಭೂತಗಳುಂಟಾಗಬಹುದಾಗಿದೆ. ಏನಾದರೂ ಅರ್ಥ ಯಾರಿಗಾದ್ರೂ ಆಯ್ತಾ? ಈಗ ಹಗ್ಗ ಇರುತ್ತೆ, ಅದು ಜಡ ವಸ್ತು. ಗಾಳಿ ಬಂದ್ರೆ ಅದು ಅಲ್ಲಾಡ್ದಂಗ ಆಗುತ್ತೆ, ಆಗ ಅದು ಹಾವಿನ ತರ ಕಾಣುತ್ತೆ. ಅದು ಕಾಣಿಸೋದು ಇಲ್ದೇ ಇದ್ರೂ ಇರೋ ಹಾವು ತರ ಕಾಣುತ್ತೆ. ಅದಲ್ಲ, ಇರಲಿ, ಅದಲ್ಲ. ಈಗ ಹಗ್ಗದಲ್ಲಿ ಹಾವು ನಿಜವಾಗ್ಲೂ ಇದೆಯಾ? ಹಾವಿನ ಗುಣ ಅಂತನ ಸರ್? ಆ ಹಾವಿನ ಅವಯವಗಳು ನೀವು ಕಲ್ಪನೆ ಮಾಡಿಕೊಂಡಿರೋದ್ರಲ್ಲಿ ಆ ಎಡೆ, ಬಾಲ, ಹಲ್ಲು, ವಿಷ ಇದೆಯಾ? ಹಗ್ಗದ ಹಾವಿನಲ್ಲಿ ಇದೆಯಾ? ಪ್ರಶ್ನೆ ಕೇಳ್ತಾ ಇಲ್ಲ. ಇಲ್ಲ. ಅಲ್ಲಿಗೆ ಹಾವು ನಾವು ಕಲ್ಪನೆ ಮಾಡಿಕೊಂಡು ಹಗ್ಗದಲ್ಲಿ ಹಾವು ಅಂತ ಭ್ರಮೆ ಪಟ್ಟಿದ್ದೇನಲ್ಲ, ಅದರಲ್ಲಿ ಅವಯವಗಳಿಲ್ಲ ಅಲ್ವಾ? ಇಲ್ಲದೆ ಇದ್ದರೂ ನಾನು ಇದ್ದಂತೆ ಮಾಡ್ಕೊಂಡಿದ್ದೀನಿ, ಅದು ನಿನ್ನ ತಪ್ಪು. ಯಾವುದಕ್ಕೆ ಕ್ಲೀನಾಗಿ ಬರೀತಾರೆ, ಬುದ್ಧಿಯಿಂದ ಕಲ್ಪಿತವಾಗಿದೆ ಅಂತ. ಇದು ಇಂಪಾರ್ಟೆಂಟ್. ಅಲ್ಲಿಗೆ ನಮಗೆ ಹೊಸದಾಗಿ ಹಗ್ಗವನ್ನು ತಂದಿಡೋದಿಲ್ಲ, ಹಾವನ್ನು ಸಾಯಿಸಬೇಕಾಗಿಲ್ಲ. ಎಲ್ಲಿ ಬದಲಾವಣೆ ಆಗಬೇಕು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಲ್ಲಿ ಬದಲಾವಣೆ ಆಗಬೇಕು? ಮನಸ್ಸು, ಬುದ್ಧಿಯಲ್ಲಿ. ಮನಸ್ಸು, ಬುದ್ಧಿ ಅಷ್ಟೇ ಚೇಂಜ್ ಮಾಡ್ಕೋಬೇಕು. ಇನ್ನೇನೇನೂ ಮಾಡೋದು ಬೇಕಾಗಿಲ್ಲ. ಪ್ರಪಂಚ ಹಾಗೇ ಇರುತ್ತೆ. ಪ್ರಪಂಚನ ನಾಶ ಮಾಡ್ಕೋಬೇಕಾಗಿಲ್ಲ, ನಾವು ಸಾಯಬೇಕಾಗಿಲ್ಲ ಅಲ್ವಾ? ಅಷ್ಟೇ. ಆದ್ದರಿಂದ ನಾವು ಇಲ್ಲಿ ಆತ್ಮನ ಫಸ್ಟ್ ಆಫ್ ಆಲ್ ಅವಯವಗಳಿಲ್ಲ. ಇದಕ್ಕಾದರೂ ಹಗ್ಗಕ್ಕಾದರೂ ಅವಯವಗಳಿದೆ, ಬಟ್ ನೀವು ಮಾಡ್ಕೊಂಡಿರೋ ಕಲ್ಪನೆ ಹಾವು ಅವಯವಗಳೇ ಇಲ್ಲ. ಅದಕ್ಕೆ ಬಾಲ ಇಲ್ಲ, ಎಡೆ ಇಲ್ಲ, ಹಾಲಿಲ್ಲ, ಅದು ವಿಷನೂ ಇಲ್ಲ. ಹಾಗೆ ನಾವು ಮಾಡ್ಕೊತೀವಲ್ಲ, ಇದು ಯಾತ್ರಿಂದ ಅಂದರೆ ಬುದ್ಧಿಯಿಂದ. ಹಾಗಾದರೆ ನಿಮಗೆ ಜ್ಞಾನ ಅಂತಂದರೆ ಏನು? ಇದ್ದದ್ದನ್ನು ಇದ್ದಾಗ ತಿಳಿಸ್ಕೊಡೋದು, ಏನೂ ಬದಲಾವಣೆ ಮಾಡೋದು. ಅಲ್ಲಿ ಕ್ರಿಯೆ ಇರಲ್ಲ, ಜ್ಞಾಪಕಂ ಮಾತ್ರ ನಾಕಾರಕಂ. ಚೆನ್ನಾಗಿ ಹೇಳ್ತಾರೆ. ಹಾಗೆಯೇ ನಾವು ತಪ್ಪಾಗಿ ಹಾವು ಅಂದ್ಕೊಂಡಿದ್ದೀನಿ ಅಷ್ಟೇ, ನಿಮ್ಮ ತಪ್ಪಾಗಿ. ಎರಡಿಲ್ಲ, ಇರೋದು ಹಗ್ಗವೇ. ಹಾಗೆ ಆತ್ಮನೇ ಇರೋದು. ಇಲ್ಲಿ ಅವಯವಗಳು ನಿಜವಾಗ್ಲೂ ಇದ್ದಂಗಿರುತ್ತೆ, ಬಟ್ ಇದೇ ಇಲ್ಲಿ. ಅದಕ್ಕೆ ನಾನೇನು ಮಾಡ್ತೀನಿ, ನಿಮಗೆ ಹಗ್ಗ ಹಾವಿನಲ್ಲಿ ಹಾವಿಲ್ಲ, ಬಟ್ ನಾನೇನು ಎಕ್ಸಾಂಪಲ್ ತೊಗೊತೀನಿ? ಕಲ್ಪನಾ, ಏನು ಎಕ್ಸಾಂಪಲ್ ತೊಗೊತೀನಿ? ಕಲ್ಪನಾ. ಸರ್ ನಾನು ಏನೋ ಕೇಳಿಲ್ಲ ಸರ್, ಫೋನ್ ಬಂದಿತ್ತು. ಈಗ ನಾನು ಈ ಎಕ್ಸಾಂಪಲ್ ತೊಗೊಳ್ಳೋದಿಲ್ಲ. ನಾನೇನು ಮಾಡ್ತೀನಿ, ಯಾಕೆ ಅಂತಂದರೆ ಬ್ರಹ್ಮಜ್ಞಾನ ಆದಮೇಲೂ ಆ ಶರೀರ ಇರುತ್ತೆ ಅವನಿಗೆ, ಪ್ರಪಂಚ ಹೀಗೆ ತೋರ್ತಾ ಇರುತ್ತೆ. ಆದರೂ ಕೂಡ ಅವನು ಇಲ್ಲಿ, ಅದಕ್ಕೆ ನಾನೇನು ಮಾಡ್ತೀನಿ, ಚಿನ್ನ, ಆಭರಣ ಆ ಎಕ್ಸಾಂಪಲ್ ತೊಗೊಳ್ತೀನಿ. ಈಗ ಎಕ್ಸಾಂಪಲ್ ಎಷ್ಟು ಬೇಕೋ ಅಷ್ಟೇ ತೊಗೋಬೇಕು. ಚಿನ್ನಕ್ಕೂ ಅವಯವಗಳಿದೆ, ಆಭರಣಗಳಿಗೂ ಅವಯವಗಳಿದೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್.
ಹಾಗೆ ಯಾಕೆ ಇದು ಅನಾತ್ಮದಲ್ಲಿರೋದು. ಹಾಗೆ ನಾವು ಹೇಳೋ ಆತ್ಮನಿಗೆ ಅವಯವಗಳಿಲ್ಲ, ಅವನು ನಿರವಯ. ಆದರೂ ಸೃಷ್ಟಿ ಆದ ಅಂತೆ ಕಂತೆ ಕನಸಿನಲ್ಲಿ ನೋಡ್ಕೊಳ್ರಿ ಇಂಥ ಕನಸನ್ನು ತೋರಿಸ್ಬಿಡ್ತಾರೆ, ನಿಜವಾಗ್ಲೂ ಆಗಿಲ್ಲ. ಆದ್ದರಿಂದ ಅದಕ್ಕೋಸ್ಕರ ಏನು ಮಾಡಬೇಕು, ಆ ಒಡವೆಗಳಲ್ಲೂ ಅವಯವಗಳು ಇದ್ದರೂ ನಾವು ಇದೇನು ಬುದ್ಧಿ ಕಲ್ಪನೆ, ಇದು ಮತ್ತೆ ಬುದ್ಧಿ ಕಲ್ಪನೆ. ಅದೇ ರೀತಿ ನಾವು ಅದರಲ್ಲಿರೋ ವಾಚಾರಂಭಣ ವಿಕಾರೋ ಬಿಟ್ಟು ಬರೀ ಆ ಚಿನ್ನವನ್ನು ಹೇಗೆ ನೋಡ್ತೀವೋ ಹಾಗೆ ಈ ಪ್ರಪಂಚದಲ್ಲಿರೋ ಅವಯವಗಳು ಏನೇನಿದೆಯೋ ಅಟ್ಲೀಸ್ಟ್ ಅವನಲ್ಲದಿಲ್ಲ, ಬಟ್ ಇಲ್ಲಿರುತ್ತೆ. ಬಟ್ ಅವುಗಳನ್ನೂ ನಾವು ಬಿಟ್ಟು ನೋಡಬೇಕು ಅಂತ, ಅದಕ್ಕೆ ವಾಚಾರಂಭಣ ವಿಕಾರ ಅಂತ ಮಡಕೆ ಇದರಲ್ಲಿ ಹೇಳಿದ್ದಿದ್ದು. ಈ ಶಂಕರಾಚಾರ್ಯ ಈ ಥರ ಉತ್ತರ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಬುದ್ಧಿ ಈಗ ಹಾಗೆಯೇ ಇನ್ನೊಂದು ಓದ್ತೀನಿ, ಇಂಪಾರ್ಟೆಂಟು, ಇದು ಆತ್ಮನಿಗೋಸ್ಕರ ಹೇಳೋದು. ಹಾಗೆಯೇ ಸದ್ಬ್ರಹ್ಮದ ಅವಯವಗಳಿಂದಲೇ ಕಾರ್ಯವಾದ ಭೂತಗಳ ಉಂಟಾಗಬಹುದಾಗಿದೆ. ಏಕೆಂದರೆ ಬುದ್ಧಿ ಕಲ್ಪಿತವಾದ ಕಾರ್ಯವಲ್ಲದೆ ಬೇರೆಯಾದ ನಿಜವಾದ ಕಾರ್ಯವೇ ಇರುವುದಿಲ್ಲ. ಅಲ್ಲಿ ಕಾರ್ಯನೇ ಇಲ್ಲ, ಕಾರಣನೂ ಇಲ್ಲ. ಅಲ್ಲಿ ಕಾರಣ ಅಂದರೆ ನಾವು ಆತ್ಮನ್ನೇ ಹೇಳಬೇಕು. ಇದು ಏನಪ್ಪ ಅಂದರೆ ಬುದ್ಧಿ ಕಲ್ಪಿತ ಅಷ್ಟೇ. ಇದನ್ನು ಹೇಳ್ತಾರೆ. ಅದಕ್ಕೆ ಹಾವು ಹಬ್ಬದ್ದು ಇದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅಷ್ಟು ಸಾಕು. ಇದು ಎಂದು ನಾವು ತಿಳಿಯುತ್ತಿರುವಾಗಲೂ ತನಗೆ ಎರಡನೇದಿಲ್ಲದ ಆತ್ಮತತ್ವ ಒಂದೇ ಇರುವುದು. ಹಾಗಾದರೆ ಹಗ್ಗವು ಹಾವಿನಂತೆ ಕಾಣುತ್ತಿರುವ ಹಾಗೆ ಅಸತ್ಯ ಆಗಿರುವಂತೆ ಜಗತ್ತೆಂದು ನಾವು ಕಾಣುತ್ತಿರುವುದೆಲ್ಲವೂ ಅಸತ್ಯ ಆಯಿತಲ್ಲ ಎಂದರೆ ಅದಕ್ಕೆ ಆಚಾರ್ಯ ಕೊಟ್ಟಿರುವ ಉತ್ತರ. ಸೊ ಇದಕ್ಕೆ ಆಚಾರ್ಯರು ಇದಕ್ಕೆ ಕೊಡ್ತಾರೆ. ಮಣ್ಣಿನಿಂದ ಆಗಿವೆ ಎಂದು ಜನರು ತಿಳಿಯುವ ಕಾರ್ಯಗಳೆಲ್ಲ ಮಣ್ಣಿಗಿಂತ ವ್ಯತಿರಿಕ್ತವಾಗಿ ಏನೂ ಇಲ್ಲ. ಹಾವು ಅಂತ ತಿಳಿಯುವುದು, ಹಾವೆಂಬ ಶಬ್ದ, ಇವೆರಡೂ ಅವಿವೇಕಿಗಳಿಗೆ ಹಗ್ಗದಲ್ಲೇ ಉಂಟಾಗಿರುತ್ತೆ. ಇವೆಲ್ಲ ಹೇಳ್ತಾರೆ. ಆಮೇಲೆ ಸ್ವಾಮಿಗಳು ಇನ್ನೊಂದು ಹೇಳ್ತಾರೆ, ಅದು ಇಂಪಾರ್ಟೆಂಟು. ಬ್ರಹ್ಮದಿಂದಾಗಿರುವ ಭೂತಗಳೆಂಬ ಶಬ್ದ ಮಾತ್ರವೇ ಎಲ್ಲವೂ ಜ್ಞಾನಿಗಳ ದೃಷ್ಟಿಯಿಂದ ಸದ್ಬ್ರಹ್ಮವೇ ಹೊರತು ಬೇರೆಯಲ್ಲ. ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ತೀರಾ? ಬ್ರಹ್ಮದಿಂದ ಆಗಿರುವ ಭೂತಗಳೆಂಬುವು ಶಬ್ದ ಮಾತ್ರವೇ, ಅವೆಲ್ಲವೂ ಜ್ಞಾನಿಗಳು ಅಂದರೆ ಮುಕ್ತರಾದವರ ದೃಷ್ಟಿಯಿಂದ ಸದ್ಬ್ರಹ್ಮವೇ ಹೊರತು ಬೇರೆಯಲ್ಲ. ಅಟ್ಲೀಸ್ಟ್ ಇದನ್ನು ಕೇಳ್ಕೊಂಡು ಹೇಳಕ್ಕೆ ಬರುತ್ತೆ? ಯಾರಾದರೂ ಹೇಳ್ತೀರಾ? ಹೇಳಿ ಯಾರಾದರೂ, ಪ್ರತಿಭಾ ಅಥವಾ ವಸಂತ ಯಾರಾದರೂ? ಸರ್, ಇದೆಲ್ಲ ಕಾಣಿಸ್ತಾ ಇದೆಯಲ್ಲ ಸರ್, ಪ್ರಪಂಚ ಎಲ್ಲ ಸೃಷ್ಟಿ ಆಗಿದೆ ಅಂತೆಲ್ಲ ಆ ಬ್ರಹ್ಮದಿಂದನೇ ಆಗಿರೋದು ಅದೆಲ್ಲ. ಆದ್ರೆ ಅದೆಲ್ಲ ಶಬ್ದ ಅಷ್ಟೇ. ಅದು ಶಬ್ದ ಆಗಿದ್ರು ನಮ್ಗೆಲ್ಲ ಪ್ರಪಂಚವಾಗಿ ತೋರ್ತಾ ಇದೆ ವಸ್ತುಗಳು ಎಲ್ಲ ರೂಪದಲ್ಲೂ ನಾಮರೂಪಗಳಾಗಿ, ಅಂದ್ರೆ ಮಡಿಕೆ ಕುಡಿಕೆ ಶಾವೆ ಎಲ್ಲ ಇದೆಲ್ಲ. ಆದ್ರೆ ಜ್ಞಾನಿಗಳ ದೃಷ್ಟಿಯಿಂದ ಅದು ಬ್ರಹ್ಮವೇ, ಸದ್ಬ್ರಹ್ಮವೇ. ಅಂದ್ರೆ ನಮ್ಗೆ ಮಣ್ಣೆ ಅಂತ ಗೊತ್ತಾಗುತ್ತೆ, ಇಲ್ಲಿ ಗೊತ್ತಾಗತ್ತಿಲ್ಲ. ಅದನ್ನ ಹೇಳ್ತಾ ಇದ್ದಾರೆ. ಕರೆಕ್ಟು. ಈಗ ನನಗೆ ಒಡವೆಗಳು ಕಾಣ್ತಾ ಇದ್ರೆ ಬೆಟ್ಟ ಸಮುದ್ರ ಅಂತಾನ ಸರ್? ಏನಮ್ಮ? ಈಗ ಬ್ರಹ್ಮದಿಂದ ಆಗಿರೋದೆಲ್ಲ ಶಬ್ದ ಮಾತ್ರಗಳೇ ಅಂತ ಅಂದಾಗ, ಶಬ್ದ ಅಂದಾಗ ಬಾಯಿಂದ ನಾವು ಹೇಳ್ತೀರಲ್ವಾ, ಬೆಟ್ಟ ಗುಡ್ಡ ಸಮುದ್ರ ಅಂತ, ಆತರ ಶಬ್ದ ಅಂತಾನ? ವಾಚಾರಂಭಣಂ ವಿಕಾರ ನಾಮಧೇಯ. ಹಾಗೆ ಅಂದರೆ ಈಗ ಮಡಿಕೆ ಕುಡಿಕೆ ಶಾವ ತಟ್ಟೆ ಒಡವೆಗಳು, ಈಗ ಅವಸ್ಥೆಗಳು, ಅವಸ್ಥೆ ಒಳಗಡೆ ಇರೋ ಪ್ರಪಂಚ, ಇವೆಲ್ಲ ಏನು? ಶಬ್ದ. ನೀವು ಆಧ್ಯಾತ್ಮಿಕ, ನೀ ಆದಿಭೌತಿಕ, ನೀ ಆದಿದೈಹಿಕ ಹೆಸರುಗಳು. ಆಮೇಲೆ ಅದೇ ಥರ 3 ಅವಸ್ಥೆಗಳು ಅಂತ ಕರೀರಿ. ಇವು ವಾಚಾರಂಭಣಂ. ವಿಕಾರ ಅಂತಂದರೆ ಎಲ್ಲ ಬದಲಾವಣೆ ಆಗ್ತದೆ. ಇದ್ದಂಗಿದೆಯೇನು? ಯಾವುದಿರುತ್ತೆ ಹೇಳ್ರಿ? ಅವಸ್ಥೆ ಒಂದು ಬಿಟ್ಟು ಮಿಕ್ಕಿರೋದೆಲ್ಲ ಬದಲಾವಣೆ ಆಗ್ತಾಯಿದೆ. ಅವಸ್ಥೆ ಒಳಗಡೆ ಇರೋ 1/2 ಡಜನ್. ಈವನ್ ಸೂರ್ಯ ಚಂದ್ರ ನಕ್ಷತ್ರಗಳು ತಮ್ಮ ಶಕ್ತಿ ಕಡಿಮೆ ಆಗ್ತಾ ಇದೆ ಅಂತೆ. ಆದರೆ ಅವಸ್ಥೆಗಳು
ದೇವರು ಅಂತ ಅನ್ನೋಣ ಅಂತ ಬೇಕಾದ್ರೆ ಸರ ಹೇಳಿದೆ. ಹಾಗಾದರೆ ಅವಸ್ಥೆಗಳನ್ನ ದೇವರು ಅಂತ ಅಂದ್ಬಿಡ್ಲ ನಾನು, ಬದಲಾವಣೆ ಆಗೋಲ್ಲ ಅದು. ಏನು ಪ್ರಾಬ್ಲಮ್ಮು? ಅವಸ್ಥೆಗಳೆಲ್ಲ ಇಲ್ದಂಗೆ ಆಗುತ್ತೆ. ಇಲ್ದಂಗೆ ಆಗ್ಬಿಡುತ್ತೆ. ಇಲ್ದಂಗೆ ಆಗ್ಬಿಡುತ್ತೆ. ಇನ್ನೊಂದೇನು ಇಂಪಾರ್ಟೆಂಟ್ ಪಾಯಿಂಟ್, ಅದು ಯಾವತ್ತೂ ಸಬ್ಜೆಕ್ಟ್ ಆಗಿರಲ್ಲ, ಆಬ್ಜೆಕ್ಟ್ ಆಗಿರುತ್ತೆ. ನೋಡ್ರಿ, ನಮ್ಗೆಲ್ರಿಗೂ ಗೊತ್ತು ಅವಸ್ಥೆಗಳನ್ನ ನಾನು ವಿಷಯ ಮಾಡ್ಕೊಂಡು ನೋಡ್ತೀನಿ. ಯಾರನ್ನೇ ನಿಮ್ಮನ್ನೆಲ್ಲ ಕೇಳ್ರಿ, ಇವಾಗ ಎಚ್ಚರ ಕನಸು ನಿದ್ದೆಯಲ್ಲಿ ಯಾವುದಿದೆ? ಎಚ್ಚರ ಇದೆ ಸ್ವಾಮಿ, ಕನಸು ನಿದ್ದೆ ಇಲ್ಲ. ಏನು ಮಾಡ್ಕೊಂಡ್ರಿ ಅದನ್ನು? ವಿಷಯ. ಈಗ ಯಾರ್ಯಾರು ಇದ್ದೀವಿ ಅಂತ ಕೇಳಿದ ತಕ್ಷಣ ನೀವೇನು ಹೇಳ್ತೀರಾ? ವಸಂತ ಇದ್ದಾರೆ, ಕಲ್ಪನಾ ಇದ್ದಾರೆ, ಇದ್ದಾರೆ, ಗೋಕುಲ ಇದ್ದಾರೆ, ಸುರೇಶ್ ಇದ್ದಾರೆ. ವಿಷಯ ನನಗಿಂತ ಹೊರಗಡೆ ಇದ್ದಾರೆ. ಹಾಗೇ ನಿಮ್ಗೆ ಅವಸ್ಥೆಗಳು ಹೊರಗಡೆ ಇರೋದರಿಂದ ನೀವು ಯಾವತ್ತು ದೃಕ್, ನೀವು ಯಾವತ್ತು ಸಬ್ಜೆಕ್ಟ್, ನೀವು ಯಾವತ್ತು ವಿಷಯೀ. ಆದ್ದರಿಂದ ಅವಸ್ಥೆಗಳೂ ಕೂಡ ಆತ್ಮನೋ ಅನಾತ್ಮನೋ? ಅನಾತ್ಮ. ಆದ್ದರಿಂದ ಓಕೆ, ಅಲ್ಲಿಗೆ ವಾಚಾರಂಭಣಂ. ವಿಕಾರೋ ಬದಲಾವಣೆ ಆಗ್ತಾ ಇದೆ. ನಾಮಧೇಯಂ ಎಲ್ಲ ಬರೀ ಹೆಸರು. ವಾಚಾರಂಭಣ ವಿಕಾರೋ ನಾಮಧೇಯಂ. ಮಣ್ಣೇ ಸತ್ಯ, ಚಿನ್ನವೇ ಸತ್ಯ, ಪರಮಾತ್ಮನೇ ಸತ್ಯ. ಆ ಪರಮಾತ್ಮ ಯಾರು ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಆ ಪರಮಾತ್ಮ ಯಾರು? ನಾವೇ ನಿದ್ದೆಯಲ್ಲಿರೋ ಅನುಭವ. ನಾನೇ ನಿದ್ದೆಯಲ್ಲಿರೋ ಅನುಭವ. ಮತ್ತಿಲ್ಲೆಲ್ಲೋ ವೈಕುಂಠದಲ್ಲಿರೋ ಕೈಲಾಸ ಅಥವಾ ವೈಕುಂಠದಲ್ಲಿರೋ ಶಿವ ನಾರಾಯಣ ಹಂಗೆ ಹೇಳ್ಬಾರ್ದು. ಕೈಲಾಸ ವೈಕುಂಠದಲ್ಲಿರೋರನ್ನ ನಾನೇ ಅಂತ ಹಂಗೆ ಹೇಳಬೇಕು. ಹೇಗೆ ಸೂತ್ರ ಭಾಷೆಯಲ್ಲಿ ಹೇಳುವಾಗ ಅಥಾತೋ ಬ್ರಹ್ಮ ಜಿಜ್ಞಾಸ ಯಾವುದಾದ್ಮೇಲೆ ಸಾಧನ ಚತುಷ್ಟಯ ಆದಮೇಲೆ ಎಂಥ ಬ್ರಹ್ಮ? ಸಾಧನ ಚತುಷ್ಟಯ ಆದಮೇಲೆ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು. ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂದರೆ ಎಂಥ ಬ್ರಹ್ಮ? ವೈಕುಂಠ ಕೈಲಾಸದಲ್ಲಿರೋ ಬ್ರಹ್ಮ ಅಂತ ಅಂದ್ಬಿಡ್ತಾರೆ ಅಂತ ಅಲ್ಲ. ಯಾರು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ನೋ ಆ ಬ್ರಹ್ಮ. ಆ ಬ್ರಹ್ಮ ಅಂದರೆ ಇವಾಗ ಈ ಬ್ರಹ್ಮನೇ. ಇಲ್ಲಿ ಈ ಬ್ರಹ್ಮ ತಗೋಬೇಕು. ಕೊನೆಗೆ ಯಾರಾದರೂ ಕೈಲಾಸ ವೈಕುಂಠದಲ್ಲಿರೋರು ಅಥವಾ ನಮ್ಮ ಬ್ರಹ್ಮ, ನಮ್ಮ ಜೀಸಸ್ಸು ಹಾಗೆ ಅಂತ ಹೇಳೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈ ಪ್ರಪಂಚ ಸೃಷ್ಟಿ ಮಾಡಿರೋದು ಯಾವನು? ಅವನು ಬ್ರಹ್ಮ, ನಮ್ಮ ಆತ್ಮನೇ. ಅವನನ್ನು ನೋಡಪ್ಪ, ಅದೇ ನೀನಾಗಿದ್ದೀಯಾ ಅಂತ ಹೇಳ್ತಾ ಇದ್ದಾರೆ. ನಾವು ನಾನು ಅಂತ ಅಂದ್ಕೊಂಡಿದ್ದಕ್ಕೂ ಶಾಸ್ತ್ರ ನಮ್ಮ ನಿಜವಾದ ಸ್ವರೂಪ ತೋರಿಸೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಸ್ವಾಮಿ. ನಾವು ಈ ಜುಜುಬಿ ಇದನ್ನು ನಾನು ಅಂದ್ಕೊಂಡು ಎಷ್ಟು ಖುಷಿಯಾಗಿರ್ತೀವಿ. ನಿಜವಾಗ್ಲೂ ನಾವು ಇದು ಅಲ್ಲವೇ ಅಲ್ಲ. ಸ್ವಾಮಿಗಳು ಇದರಲ್ಲೇ ಒಂದು ಎಕ್ಸಾಂಪಲ್ಲು ಕೊಡ್ತಾರೆ. ಬಾಹುಬಲಿ ಪಿಕ್ಚರ್ನಲ್ಲಿ ಅವನು ನಿಜವಾಗಲೂ ರಾಜನ ಮಗ, ಅವನು ಯಾರೋ ಒಬ್ಬ ದೋಬಿ ಮಗ ಅಂತ ಅಂದ್ಕೊಂಡಿರ್ತಾನೆ. ಯಾಕೆಂದರೆ ಅವನ ಆ ಥರ ಕಾಪಾಡೋದಕ್ಕೋಸ್ಕರ ಅವ್ನು ಮಾಡ್ತಾರೆ. ಅವನು ಮದುವೆ ಆಗೋವರೆಗೂ ಅವನು ಗೊತ್ತಿರೋದಿಲ್ಲ ರಾಜನ ಮಗ ಅಂತ. ಹಂಗೆ ನಮ್ಮ ಕಥೆನೋ ಆಗಿದೆ ಅಂತ ಹೇಳ್ತಾರೆ. ಅಲ್ಲಿಗೆ ಇಷ್ಟ ಆಯಿತು. ಹಾಗಾದರೆ ನಾವು ಬುದ್ಧಿ ಸರಿಪಡಿಸ್ಕೋಬೇಕು ಹೊರತು ಜಗತ್ತನ್ನು ಕರಗಿಸಿ ಬ್ರಹ್ಮವಾಗಿ ಮಾಡ್ಕೊಳ್ಬೇಕಾದ್ದೇನೂ ಇಲ್ಲ. ನಾನು ಸಾಯ್ಬೇಕಾಗಲೂ ಇಲ್ಲ. ಇಷ್ಟೆಲ್ಲ ಆಯ್ತಲ್ಲ. ಇಲ್ಲಿ ಒಂದು ಶಂಕೆ ಬರುತ್ತೆ. ಏನದು? ಅಲ್ಲ ಸ್ವಾಮಿ, ಹೋಗಿ ಆತ್ಮನಿಗಿಂತ ಬೇರೆ ನೀವು ಬುದ್ಧಿ ಅಂತ ಹೇಳಿದ್ರೋ ಇಲ್ವೋ? ಬುದ್ಧಿನ ಸರಿಪಡಿಸ್ಕೋಬೇಕು ಅಂತ. ಈಗ ಆತ್ಮನ ಬಿಟ್ಟು ಬುದ್ಧಿ ಅನ್ನೋದು ಇದೆಯಾ ಅಂತ ಮತ್ತೆ ಅವನು ಪ್ರಶ್ನೆ ಕೇಳ್ತಾ ಇದ್ದಾನೆ. ನೋಡ್ರಿ ಎಷ್ಟು ಸೂಕ್ಷ್ಮವಾಗಿ ಕ್ವಶನ್ ಹಾಕ್ತಾರೆ. ಇವಾಗ ಆತ್ಮನ ಬಿಟ್ಟರೆ ಏನೂ ಇಲ್ಲ ತಾನೆ. ಹಗ್ಗ ಬಿಟ್ಟರೆ ಹಾವಿಲ್ಲ. ಹಾಗೆ ಆತ್ಮನ ಬಿಟ್ಟರೆ ಈ ಬುದ್ಧಿ ಎಲ್ಲಿ ಬಂತು ನಿಮಗೆ? ತಿರ್ಗಾ ಈ ಬುದ್ಧಿನ ಸರಿಪಡಿಸ್ಕೋಬೇಕು ಅಂದರೆ ಯಾವ ಬುದ್ಧಿ ಅಂತಾನೆ. ಹೀಗೆ ಇಲ್ಲಿ ಬುದ್ಧಿ ಅಂತ ಅಂದಿದ ತಕ್ಷಣ ನಾವು ಮನಸ್ಸಿನಿಂದಲೇ ಆತ್ಮನ್ನು ಕಂಡ್ಕೋಬೇಕು ಅಂತಿದೆ. ಎಂಥ ಮನಸ್ಸು ಶಾಸ್ತ್ರದಲ್ಲಿ ಹೇಳಿ, ಎಂಥ ಮನಸ್ಸು ಯಾರಿಗಾದ್ರೂ ಗೊತ್ತಾ? ನಿಜ, ಆಚಾರ್ಯರಿಂದ ಸಂಸ್ಕಾರಗೊಂಡ ಮನಸ್ಸು. ಯಾರು? ಶಾಸ್ತ್ರ ಆಚಾರ್ಯರಿಂದ ಸಂಸ್ಕಾರಗೊಂಡ ಮನಸ್ಸು. ನೋಡ್ರಿ, ಬರೀ ಆಚಾರ್ಯರು ಹೇಳಿಲ್ಲ, ಶಾಸ್ತ್ರ ಆಚಾರ್ಯರಿಂದ ಸಂಸ್ಕಾರ ಹೊಂದಿದ ಮನಸ್ಸು. ಈಗ ನಮಗೆ ಅವರು ಆ ಗುರು ತಿಳಿಸ್ಕೊಟ್ರು, ಅವನು ಶಾಸ್ತ್ರ ಇಟ್ಕೊಂಡೇ ತಿಳಿಸ್ಕೊಡ್ಬೇಕು. ಅವನು ಹಾವು ಹಗ್ಗ ಅಂತ ತೋರಿಸ್ಬೇಕಾದ್ರೆ ಟಾರ್ಚ್ ಇಟ್ಕೊಂಡೇ ತೋರಿಸ್ಬೇಕು ಅವನು. ಹಾಗೆ ತೋರಿಸ್ಕೊಡ್ತಾರೆ. ಆದ್ದರಿಂದ ಶಾಸ್ತ್ರಾಚಾರ್ಯರಿಂದ ಸಂಸ್ಕಾರ ಹೊಂದಬೇಕು. ಇಷ್ಟ ಆಯಿತು.
ಇಲ್ಲಿ ಅಲ್ಲಿಗೇನಾಯಿತು, ಆತ್ಮನೊಬ್ಬನೇ ಅಖಂಡವಾಗಿರುವವನು, ಅವನು ಖಂಡ ಆಗೋದಿಲ್ಲ, ಅಖಂಡ. ನಿಮಗೆ ಹಗ್ಗವನ್ನು ನಾನು ಪೀಸ್ ಮಾಡ್ಬೋದು. ಮಣ್ಣಿನಲ್ಲಿ ಬೇಕಾದಷ್ಟಿದೆ, ಪಂಚಭೂತಗಳಿದೆ ಭೂಮಿಯಲ್ಲಿ. ಆದರೆ ಆತ್ಮನಲ್ಲಿ ಅಖಂಡ ಅಂದರೆ ಹಿಂಗೆ ಅದನ್ನು 2, 3, 4 ಮಾಡೋಕ್ಕಾಗೋದಿಲ್ಲ. ಈಗ ನೋಡ್ರಿ, ಆ ಗಾಳಿಯನ್ನು ಆಕ್ಸಿಜನ್, ಹೈಡ್ರೋಜನ್ ಹಿಂಗೆಲ್ಲ ಬೇರೆ ಬೇರೆ ಮಾಡಿದ್ರೆ ಈಗ ಇದು ಮಾಡೋಕ್ಕೆ ಬರೋಲ್ಲ ಅಂತಾರೆ. ಅಖಂಡ, ಖಂಡ ಅಖಂಡ. ಆತ್ಮನು ಅಖಂಡ ಸ್ವರೂಪನು ಆಗಿರುವವನು, ಅವನಲ್ಲಿಯೇ ಬುದ್ಧಿ, ಜಗತ್ತು ಎಲ್ಲವೂ ಕಲ್ಪಿತವಾಗಿ ತೋರ್ತಾ ಇದೆ ಅಷ್ಟೆ. ಯಾಕೆ? ಆಧ್ಯಾತ್ಮಿಕ ಪ್ರಪಂಚವೇ ಅವನಲ್ಲಿ ಕಲ್ಪಿತವಾಗಿದೆ ಅಂದಮೇಲೆ ಈ ಬುದ್ಧಿ ಇದೆ ಎನ್ನುವ ಮನುಷ್ಯನ ಬುದ್ಧಿಗೆ ಯಾವುದೊಂದು ವಸ್ತುವನ್ನಾದರೂ ಮಿಕ್ಕ ವಸ್ತುಗಳಿಂದ ಬೇರ್ಪಡಿಸಿ ತಿಳಿಯುವಷ್ಟು ಶಕ್ತಿ ಮಾತ್ರ ಇದೆ. ಆದ್ದರಿಂದ ಮನುಷ್ಯನು ಮುಕ್ತನಾಗಲಿಕ್ಕೆ ತುಂಬ ಇಂಪಾರ್ಟೆಂಟು ಅಂತ. ಒಂದು ಎಕ್ಸಾಂಪಲ್ ಕೊಡ್ತಾರೆ ಇಲ್ಲಿ. ಜಗತ್ತು ಒಂದೇ ಇದೆ, ಇದರಲ್ಲಿ ಅನೇಕ ಚೇತನ ಅಚೇತನ ವಸ್ತುಗಳಿದೆ. ಅವುಗಳು ಒಂದಕ್ಕಿಂತ ಒಂದು ಬೇರೆಯಾಗಿರುತ್ತವೆ. ಅವು ಒಂದೊಂದಕ್ಕೊಂದು ಸಂಬಂಧನೂ ಇರುತ್ತೆ, ಕಲ್ಪನಾ ಮಾತ್ರ ಆಗಿರುತ್ತೆ. ಹಾಗೆ ನೋಡ್ರಿ, ಪರಮಾತ್ಮನ ಈ ಜಗತ್ತನ್ನ ಸೃಷ್ಟಿ ಮಾಡ್ದ ಅಂತ ನೀವು ಅಂದ್ಕೊಂಡ್ರೂ ಇದರಲ್ಲಿ ಇಷ್ಟು ವಿಚಿತ್ರ ಇದೆ. ವಾಚಾರಂಭಣ ವಿಕಾರೋ ನೀವೇನು ಹೇಳಿದ್ರು ಹಾಗೆ. ಅದಕ್ಕೆ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ, ತುಂಬ ಚೆನ್ನಾಗಿದೆ. ಒಂದು ಬಟ್ಟೆ ಮೇಲೆ ಅಲ್ಲಿ ತಗ್ಗು, ಎತ್ತರ, ಉದ್ದ, ಗಾತ್ರ, ತಿಟ್ಟು, ಅಲ್ಲಿ ಬೆಟ್ಟ ಬರೀತಾನೆ. ಬೆಟ್ಟ ಇದ್ದಂತೆ ಕಾಣುತ್ತೆ. ಬಾವಿ ತೋರಿಸ್ತಾನೆ, ಬಾವಿ ಇದ್ದಂತೆ ಕಾಣ್ತಾ ಇರುತ್ತೆ. ಮತ್ತು ಅಲ್ಲಿ ಹಳ್ಳ, ಎತ್ತರ, ತಗ್ಗು, ಉದ್ದ, ಬೆಟ್ಟ ಎಲ್ಲ ತೋರಿಸ್ತಾನೆ. ಬಟ್ ಬಟ್ಟೆ ಒಂದೇ, ಅದು ಫ್ಲ್ಯಾಟಾಗಿರುತ್ತೆ. ಸೊ ಹಾಗೆ ಇವೆಲ್ಲ ನಮ್ಮ ಮನಸ್ಸಿನ ಕಲ್ಪನೆಗಳು. ಹಾಗೆ ಮಾಡ್ಕೋಬೇಕಾಗುತ್ತೆ. ಬುದ್ಧಿಯ ಅಖಂಡವಾದ ಏಕಮೇವ ಅದ್ವಿತೀಯ ಆತ್ಮಚೈತನ್ಯವನ್ನು ಇಷ್ಟು ವಿಚಿತ್ರವಾಗಿರುವ ಕಲ್ಪಿಸ್ಕೊಂಡಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಇಷ್ಟಕ್ಕೆಲ್ಲ ಆಯ್ತಲ್ಲ, ಇದನ್ನು ಸತ್ಯ ಅಂತ ಯಾಕೆ ಹೇಳೋಲ್ಲ ಅಂತಂದರೆ, ಇದಕ್ಕೆ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಡಿ. ಇವಾಗೆಲ್ಲ ಬಿಟ್ಬಿಡ್ರಿ, ಅನುಭವದ ಏನಾದ್ರು ತೊಗೋಬೇಕು. ಈಗ ಪ್ರಪಂಚ ನಿಜವಾಗ್ಲೂ ಸೃಷ್ಟಿ ಆಗಿಲ್ಲ, ಪರಮಾತ್ಮನೇ ಹೇಗೆ ತೋರೋದು, ಇಷ್ಟೆಲ್ಲ ಹೇಳಿಬಿಟ್ರು. ಈಗ ನಾನು ನಿಮ್ಮನ್ನು ಕೇಳ್ತೀನಿ, ಅನುಭವದಿಂದ ನಂಗೆ ತೋರಿಸ್ಬೇಕಪ್ಪ, ಪ್ರಪಂಚ ಸೃಷ್ಟಿ ಆಗಿಲ್ಲ, ಬಟ್ ಇಷ್ಟೇ ಇದೆ, ಎಲ್ಲ ವಿಚಾರಗಳು ಇದೆ ಹೀಗೆ, ಬಟ್ ಪ್ರಪಂಚ ಸೃಷ್ಟಿ ಆಗಿಲ್ಲ, ಅದು ಇದ್ದಂತೆ ಇದೆ ಅಂತ ತೋರಿಸ್ಬೇಕು. ಯಾವ ಎಕ್ಸಾಂಪಲ್ ಕೊಡ್ತೀರಾ? ಯಾರಾದರೂ ಅನುಭವದಿಂದ ತೋರಿಸ್ಬೇಕು. ಇವಾಗ ನನಗೆ ಇಷ್ಟೊತ್ತು ಥಿಯರಿ ಆಯಿತು, ಪ್ರಾಕ್ಟಿಕಲ್ಲ ಯಾರಾದರೂ? ಇಷ್ಟು ಕಷ್ಟನಾ? ಈಗ ಈ ಪ್ರಪಂಚದಲ್ಲಿ ಏನೇನಿದೆಯಪ್ಪ? ಆಧ್ಯಾತ್ಮಿಕ ಪ್ರಪಂಚ ಇದೆ, ನಾನಿದ್ದೀನಿ, ಆದಿಭೌತಿಕ 84 ಲಕ್ಷ, ಆದಿದೈವಿಕ, ಕಾಲ, ದೇಶ, ಕಾರ್ಯಕಾರಣ ಭಾವ, ವ್ಯವಹಾರ ನಡೆಯೋದಕ್ಕೆ ಇಷ್ಟು ಅವಸ್ಥೆ ಒಳಗಡೆ ಇದೆ. ಮತ್ತು ಅವಸ್ಥೆ ಒಳಗಡೆ ಇನ್ನೇನಿದೆ? ಆದಿದೈವಿಕ ಅಂತಂದರೆ ಎಲ್ಲ ಇದೆ. ಈಗ ನನಗೆ ಶರೀರ ಕೊಟ್ಟಿದ್ದಾನೆ, ಇದನ್ನು ನಾನು ಸಬ್ಜೆಕ್ಟಾಗಿ ಮಾಡಿಕೊಂಡು ವ್ಯವಹಾರದ ದೃಷ್ಟಿಯಿಂದ ಇಲ್ಲಿ ಇಂಥ ಹೊರಗಡೆ ಇರೋದನ್ನು ಆಬ್ಜೆಕ್ಟ್ ಮಾಡಿಕೊಂಡು ನಾನು ಜ್ಞಾನ ಪಡ್ಕೊತಾ ಇದ್ದೀನಿ ಅಲ್ವಾ? ಪ್ರಪಂಚದಲ್ಲಿ ಎಷ್ಟು ವಸ್ತುಗಳಿದೆ? ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಅವು ಇದೇ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಆಧ್ಯಾತ್ಮಿಕ ಪ್ರಪಂಚ ಇದೆ. ಮತ್ತು ಈ ವ್ಯವಹಾರ ಆಗಬೇಕಾದ್ರೆ ಇಲ್ಲಿ ಕಾಲ, ದೇಶ, ಕಾರ್ಯಕಾರಣ ಭಾವ ಚೆನ್ನಾಗಿದೆ. ಇದೇನು ಹೇಳೋಕ್ಕೆ ತಪ್ಪಿಲ್ಲ, ವ್ಯವಹಾರದಲ್ಲಿ ಸರಿಯೇ. ಇವೆಲ್ಲ ಎಚ್ಚರದ ಅವಸ್ಥೆ ಒಳಗಡೆ ಈ ಪ್ರಕ್ರಿಯೆ ಹೊಂದುತ್ತೆ. ಈಗ ನಾನು ಬರಬೇಕಾದ್ರೆ ನಾನು ಕಾರ್ಯ, ನಮ್ಮ ತಂದೆ ತಾಯಿ ಕಾರಣ, ಮಡಿಕೆ, ಇವೆಲ್ಲ ಗೊತ್ತಿದೆ ನಮಗೆ. ಹಾಗೆ ಇಷ್ಟೆಲ್ಲ ಹೇಳ್ಬಿಟ್ರು. ಬಟ್ ಇದೆಲ್ಲ ವಾಚಾರಂಭಣ ವಿಕಾರೋ ನಾಮಧೇಯಂ ಅಂತ ಹೊಡೆದಾಕ್ಬಿಟ್ರು. ಸೃಷ್ಟಿನೇ ಆಗಿಲ್ಲ ಅಂತಂದ್ರೆ ನಾನು ಹೇಗೆ ನಂಬ್ಕೋಬೇಕು? ಅನುಭವದಿಂದ ನೋಡ್ಕೊ. ಏನು ಮಾಡ್ತೀರಾ? ತೋರಿಸಿ ಅಂತಂದರೆ ಹೊಳಿತಾ ಇಲ್ವಾ? ಗಾರ್ಡನ್ ಇದ್ರಲ್ಲಿ ಯಾವ್ದು ಇರ್ಲಿಲ್ಲಲ್ಲ ಸರ್.
ಈಗ ಕನಸಿಗೋ ಯಾವ್ದು ಬರ್ಲಿಲ್ಲ. ಕನಸಿನಲ್ಲಿ ತೋರಿಸ್ಬೇಕು. ಕನಸಿನಲ್ಲಿ ಹೀಗೆ ಇದೆಯಲ್ವೋ, ಕನಸಿನಲ್ಲಿ ಈಗ ನಾನು ಹೇಳಿರೋದ್ರಲ್ಲಿ ಏನು ಕಡಿಮೆ ಇದೆ? ಅಲ್ಲೂ ಆಧ್ಯಾತ್ಮಿಕ ಇದೆ, ಆದಿ ಭೌತಿಕ ಇದೆ, ಆದಿ ದೈವಿಕ ಇದೆ, ಮತ್ತು ಅಲ್ಲೂ ಕಾಲ ದೇಶ ಕಾರ್ಯಕಾರಣ ಭಾವ ಎಲ್ಲ ಇದೆ. ಹೀಗೆ ಅಲ್ಲೂ ಕ್ಲೀನಾಗಿದೆ. ನಮ್ಮ ತಂದೆಯಿಂದ ನಾವು ಹುಟ್ಟಿದ್ವಿ, ಬೀಜದಿಂದ ಮರ ಆಯಿತು, ಮಣ್ಣಿಂದ ಮಡಿಕೆ ಮಾಡಿದ್ವಿ, ಎಲ್ಲ ಹಾಗೇ ಇರುತ್ತೆ. ಬಟ್ ಆ ಸೆಟ್ಟೇ ಬೇರೆ. ಅಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ಬೇರೆ ಬೇರೆ. ಈಗ ಎಚ್ಚರ ಆಗೋಯ್ತು. ಸತ್ಯ ಅಂತ ಅಂದರೆ ಯಾರು ಸೃಷ್ಟಿ ಮಾಡಿದ್ದಲ್ಲಿ? ಯಾರು ಸೃಷ್ಟಿ ಮಾಡಿದ್ದು? ನಾವೇ ಅಂದರೆ ಯಾರು? ಆತ್ಮನೇ ಎಲ್ಲವೂ ಆಗಿ ತೋರ್ಕೊಂಡ. ಹೇಗಿದೆ ನೋಡ್ರಿ. ಒಂದು ಸರಿ ಎಚ್ಚರ ಆಯಿತು. ಏನಂತಾರೆ ಇವಾಗ? ಛೆ, ವಾಚಾರ ಗುಣ ವಿಕಾರ ನಾಮದೆ, ಮುಗಿದೋಯ್ತು. ಇದಕ್ಕಿಂತ ಅನುಭವ ಮಾಡ್ತೀನಿ. ಗಾರ್ಡನ್ ಇದ್ದಲ್ಲಿ ಏನು ಇಲ್ದಿದ್ದನು ಇದ್ನಲ್ಲ ಸರ್, ಅದು ಇನ್ನೂ ಆಶ್ಚರ್ಯ ಅಲ್ವಾ ಸರ್? ಇಷ್ಟು ಪ್ರಪಂಚ ಎಲ್ಲ ಬಿಟ್ಟು ಹೆಂಗಿತ್ತು ಸರ್ ಅದು? ಸರಿ, ಈಗ ನನಗೆ ಬೇಕಾಗಿರೋದು ಈ ಪ್ರಪಂಚ ಇಷ್ಟು ಸೃಷ್ಟಿಯಾಗಿ ಇದನ್ನು ನಾನು ಅನುಭವದಲ್ಲಿ ತೋರಿಸ್ಬೇಕು ಅಂದರೆ ಕನಸು ತೋರಿಸ್ಬೇಕಷ್ಟೇ ಅಲ್ವಾ? ಎದ್ದಿದ ತಕ್ಷಣ ನಾನೇ ಇದನ್ನು ಹೊಡೆದಾಕ್ತೀನಿ. ಹಾಗೇ ಹೊಡೆದಾಕ್ಬೇಕಾಗತ್ತೆ. ನಿಮ್ಗೆ ಇದಕ್ಕಿಂತ ಏನೇನು ಬೇಕು ಅಂತ ಹೇಳ್ತೀವಿ. ಆಮೇಲೆ ಒಂದು ಪ್ರೂಫ್ ಕೇಳಿದ್ರೆ ಈ ಬುದ್ಧಿಸಮ್ನವನು ಕೇಳ್ಬೋದು, ನಿಮಗೇನು ಅಧಿಕಾರ ಇದೆ ಅಂತ. ಅವಾಗ ಬೇಕಾದ್ರೆ ನಾನು ನಿದ್ದೆ ಅನುಭವ ಹೇಳ್ಬೋದು. ಇಲ್ಲ, ಎಚ್ಚರದಲ್ಲಿ ಮುಕ್ತರಾಗೋರು ಇರ್ತಾರೆ, ನೀನು ಸಾಧನೆ ಮಾಡಿ ಮುಕ್ತರಾಗೋ, ನಿನಗೂ ಅದೇ ಅನುಭವ ಇಲ್ಲಿ ಬರುತ್ತೆ ಅಂತ ಬೇಕಾದರೆ ಹೇಳ್ಬೋದು. ಅವಿದ್ಯೆಯಿಂದ ಹೊರಗೆ ಮಾಯಾ ಜಗತ್ತು ಕಾಣಿಸುತ್ತಿದೆ ಎಂದು ವಿದ್ಯೆಯಿಂದ ಅದು ಹೋಗುವುದೇ ಎಂದು ಭಾವಿಸ್ಕೋಬಾರ್ದು. ಈ ವಿದ್ಯಾ ಅವಿದ್ಯೆಗಳು ಅವಿದ್ಯೆಯಲ್ಲೇ ಇರುತ್ತೆ, ಅಧ್ಯಾಸದಲ್ಲೇ ಇರುತ್ತೆ. ಆತ್ಮನು ಇದ್ದಂತೆ ಇರುತ್ತಾನೆಂಬುದು ಪರಮಾರ್ಥ. ಇಷ್ಟ ಆಯ್ತಾ? ನಿಜವಾಗಿಯೂ ಇಲ್ಲ, ಬುದ್ಧಿಯ ವಾಸನೆಯಿಂದ ಹೇಗೆಲ್ಲ ಕಾಣುತ್ತಿರುತ್ತದೆ ಅಷ್ಟೇ. ನೋಡ್ರಿ, ಇಲ್ಲಿ ಪ್ರಮಾತೃ ಪ್ರಮಾಣ ಪ್ರಮೇಯದಿಂದ ವಿಭಕ್ತವಾಗಿರುವ ಈ ಜಗತ್ತೆಲ್ಲವೂ ಆತ್ಮನಲ್ಲಿ ಕಲ್ಪಿತವಾಗಿದೆ. ಇನ್ನೇನು ಬೇಕು? ಎಲ್ಲ ಕಲ್ಪಿತ ಆಗಿದೆ, ಕ್ಲೀನಾಗಿ ಹೇಳ್ತಾ ಇದ್ದಾರೆ. ಮತ್ತೆ ದೇಹಾದಿಗಳೇ ತಾನೆಂಬ ಬುದ್ಧಿಯು ಹೇಗೆ ಈಗ ಗಟ್ಟಿಯಾಗಿರೋದು, ಮುಕ್ತರಾದವರಿಗೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮಗೆ ದೇಹಾದಿಗಳು ತಾನೆಂಬ ಬುದ್ಧಿಯು ಹೇಗೆ ಈಗ ಗಟ್ಟಿಯಾಗಿರುವುದೋ ಹಾಗೆಯೇ ಅಷ್ಟೇ ಗಟ್ಟಿಯಾಗಿ ಆತ್ಮನಲ್ಲಿ ಆತ್ಮಬುದ್ಧಿ ಉಂಟಾದರೆ ಅಂಥವನು ಬೇಡವೆಂದರೂ ಸಂಸಾರದಿಂದ ಮುಕ್ತನಾಗ್ತಾನೆ. ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ತೀರಾ? ಇದು ಹಿಂದೆ ಇರಬೇಕಾದಸ್ತರ ಹೇಳಿ. ದೇಹದ ಬುದ್ಧಿ ಎಷ್ಟು ಗಟ್ಟಿಯಾಗಿದೆಯಲ್ಲ ಸರ್, ಅದನ್ನ ನಮ್ಗೆ ಬಿಡಿಸ್ಕೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಜ್ಞಾನ ಆಗೋಗ್ಬಿಟ್ರೆ ನಮ್ಗೆ ಇವಾಗ ಎಷ್ಟು ದೇಹ ಸತ್ಯ ಅಂತ ಬುದ್ಧಿ ಇರ್ತೈತೋ ಅವಾಗ ಆತ್ಮನೊಬ್ಬನೇ ಸತ್ಯ ಅಂತ ಅಷ್ಟು ಗಟ್ಟಿಯಾಗಿ ಆಗುತ್ತೆ. ಅದಕ್ಕೇನು ವ್ಯತ್ಯಾಸ ಇರೋದಿಲ್ಲ. ಸ್ವಲ್ಪ ಆಗೋದು, ಜ್ಞಾನ ಆಗೋದು ಅಂತ ಎಲ್ಲ ಏನು ಇಲ್ಲ. ಪೂರ್ತಿಯಾಗಿ ನಮ್ಗೆ ಈ ತಾಜಾತ್ಮ ದೇಹದಲ್ಲಿ ಬಿಟ್ಟೋಗುತ್ತೆ. ಅದಕ್ಕೆ ಎಕ್ಸಾಂಪಲ್ ರಾಮಕೃಷ್ಣ ಪರಮಹಂಸರು ಹೇಳಿಸಿದ್ದಾರೆ. ಆತ್ಮನ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಆತ್ಮನೇ ಆಗ್ಬಿಡ್ತೀವಿ ಅಂತ ಹೇಳಿದ್ರೆ ಸರ್ ನೀವು, ಅದೇ ಆಗ್ಬಿಡ್ತೀವಿ. ಅದು ಆಗ್ಬಿಡ್ತೀವಿ. ಆದರೆ ಈಗ ಎಷ್ಟು ನನಗೆ ಗಟ್ಟಿಯಾಗಿ ಶರೀರ ನಾನು ಅಂತ ಹಿಡ್ಕೊಂಡಿದೆಯೋ ಅದರ 10ರಷ್ಟೋ 100ರಷ್ಟೋ ಆತ್ಮ ನಾನು ಅಂತ ಗೊತ್ತಾಗುತ್ತೆ. ಇದಕ್ಕಿಂತ ಫಸ್ಟ್ ಕ್ಲಾಸಾಗಿ ಗೊತ್ತಾಗುತ್ತೆ ಅಂತ ರಾಮಕೃಷ್ಣ ಪರಮಹಂಸರೇ ಇದಕ್ಕೆ ಸಾಕ್ಷಿ. ಅವರು ಒಂದು ಇನ್ಸಿಡೆನ್ಸ್ ಹೇಳ್ತಾರೆ. ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಬೇಕಾದ್ರೆ ಸಲ ಹೇಳಿದ್ದೀನಿ. ಯಾರಿಗಾದ್ರು ನೆನಪಿದ್ರೆ ಹೇಳ್ರಿ, ಈ ಸಂದರ್ಭದಲ್ಲಿ ಹೇಳಬೇಕು. ಯಾರಿಗಾದ್ರು ನೆನಪಿದೆಯಾ? ವಿವೇಕಾನಂದರು ದೇವ್ರನ್ನ ತೋರಿಸ್ರಿ ಅಂತ ಕೇಳ್ತಾರಲ್ಲ, ಅದ ಸರ್? ಹೌದೌದು, ಅದೇ ಹೇಳಿ. ಆ ದೇವ್ರನ್ನ ತೋರಿಸ್ರಿ ಅಂತ ಕೇಳಿದಾಗ ನೋಡಿದ್ದೀನಿ ನಾನು ಅಂತ, ನಿನ್ಗೂ ತೋರಿಸ್ತೀನಿ ಅಂತಾರೆ. ನೀನ್ ಇವಾಗ ಇಲ್ಲಿ ಎಷ್ಟು ಸತ್ಯವಾಗಿ ನಿಂತಿದ್ಯೋ ಇದಕ್ಕಿಂತ ಸ್ಪಷ್ಟವಾಗಿ ಆತ್ಮನ ನೋಡ್ತಿದ್ದೀನಿ ಅಂತ ಹೇಳ್ತಾರೆ. ಇದಕ್ಕಾದ್ರೂ ಗಾಳಿ ಬೆಳಕಿರ್ಬೇಕು, ನನ್ ಕಣ್ ಚೆನ್ನಾಗಿರ್ಬೇಕು ನಿನ್ನ ನೋಡ್ಬೇಕಾದ್ರೆ. ಇದಕ್ಕಿಂತ ಸ್ಪಷ್ಟವಾಗಿ ಇದಕ್ಕೆ ಅದೇ ಯಾವ್ದು ಇಂದ್ರಿಯಗಳು ಬೇಕಾಗಿಲ್ಲ, ಏನು ಇಲ್ಲ. ಇದಕ್ಕಿಂತ ಸ್ಪಷ್ಟವಾಗಿ ನೀನ್ ನನ್ನ ಎದುರಿಗಿರೋದಕ್ಕಿಂತ ಸ್ಪಷ್ಟವಾಗಿ ಆತ್ಮನ್ನ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹೇಗಿದೆ ನೋಡ್ರಿ. ಈಗ ವಿವೇಕಾನಂದರ್ ನೋಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ವಿವೇಕಾನಂದರಲ್ಲಿ ಇರಬೇಕು ಪ್ರೆಸೆಂಟ್. ಅವರಿಲ್ಲದೆ ನಾನು ನೋಡ್ಕೊಳಕ್ಕೆ ಬರಲ್ಲ. ಬರೀ ಅವರಿದ್ದರೆ ಸಾಲದು. ಅವ್ರ ಮೇಲೆ ಸೂರ್ಯನ ಬೆಳಕೋ
ಚಂದ್ರನ ಬೆಳಕೋ ಆರ್ಟಿಫಿಷಿಯಲ್ ಬೆಳಕೋ ಲೈಟೋ ಇರಬೇಕು. ಮತ್ತು ಅವ್ರು ಇದ್ದಾನೆ ಇಲ್ಲ ಅಂತ ನಾನು ಕಣ್ಣಲ್ಲಿ ಪೊರೆ ಬಂದಿದ್ದರೆ ಇಲ್ಲ ಅಂತ ಹೇಳ್ತೇನೆ. ನನ್ನ ಕಣ್ಣು ಚೆನ್ನಾಗಿರಬೇಕು. ಬರೀ ಕಣ್ಣು ಚೆನ್ನಾಗಿದ್ದರೆ ಸಾಲದು, ಹಿಂದೆಗಡೆ ಮನಸ್ಸು ಸೇರಿರಬೇಕು. ಅದಿನ್ನೆಲ್ಲಾದರೂ ಹೋಗ್ಬಿಟ್ಟಿದ್ರೆ ಗೋವಿಂದ, ಅಲ್ಲಿದ್ದರೂ ಇಲ್ಲ ಅಂತ ಹೇಳ್ಬಿಡ್ತೇನೆ, ಏನೋ ಅಂತ ಆಗ್ಬಿಡುತ್ತೆ. ಅದರ ಜೊತೆಗೆ ಬುದ್ಧಿ ಸರಿಯಾಗಬೇಕು. ನಿಮಾಸ್ ಪೇಷಂಟ್ಗಳಿಗೆ ಏನಾದರೂ ಹೇಳಿದ್ರೆ ಅಲ್ಲಿ ನಾಯಿ ಇದೆ ಅಂತಾರೆ. ಆಮೇಲೆ ಬುದ್ಧಿ ಸರಿಯಾಗಿರಬೇಕು. ಹೇಗಿದೆ ನೋಡ್ರಿ, ಆ ಬುದ್ಧಿ ಸರಿಯಾಗಿದ್ದು ಇಷ್ಟಿದ್ದು ನೀನಿದ್ದೀಯ ಅಂತ ಹೇಳಬೇಕು. ಇಷ್ಟು ಬೇಕು ನೋಡ್ರಿ. ಈಗ ಆತ್ಮ ಇದ್ದಾನೆ ಅನ್ನೋದಕ್ಕೆ ಎಷ್ಟು ಬೇಕು? ನೇರಾದ ಅನುಭವ. ಅವನಿಗೆ ಎಚ್ಚರದ, ಅವನಿಗೆ ಇಂದ್ರಿಯಗಳು ಬೇಕಾ, ಕರ್ಮೇಂದ್ರಿಯಗಳು ಬೇಕಾ, ಜ್ಞಾನೇಂದ್ರಿಯಗಳು ಬೇಕಾ, ಶರೀರ ಬೇಕಾ? ಏನೂ ಬೇಡ. ಹೋಗಲಿ, ಹೊರಗಿನ ಬೆಳಕು, ಸೂರ್ಯ ಚಂದ್ರ ನಕ್ಷತ್ರಗಳು ಆರ್ಟಿಫಿಷಿಯಲ್ ಬೆಳಕು ಬೇಕಾ? ಏನು ಬೇಡ. ನೇರಾದ ಅನುಭವ, ಅದನ್ನು ನೋಡ್ಕೊಳ್ಳೋದಕ್ಕೆ ಹೇಗೆ ಅದನ್ನು ಹೇಳ್ತಾರೆ ವಿವೇಕಾನಂದ. ಸೊ ಇದು ಅನುಭವದ ಮಾತು ಕೂಡ. ಆದ್ದರಿಂದ ಉಪದೇಶ ಸಾಹತ್ರೆಯಲ್ಲಿ ಆಚಾರ್ಯರು ಕೂಡ ಹೇಳಿದ್ದಾರೆ ಹಾಗೆ. ಆದರೆ ಶ್ರುತಿಗೆ ಸೃಷ್ಟಿಯಲ್ಲಿ ತಾತ್ಪರ್ಯವೇನೂ ಇರುವುದಿಲ್ಲ. ಇದನ್ನು ಗೌಡಪಾದಾಚಾರ್ಯರು ಕೂಡ ಹೀಗೆ ತಿಳಿಸ್ಕೊಟ್ಟಿದ್ದಾರೆ. ಮಣ್ಣಿನಿಂದ ಮಡಿಕೆ ಕುಡಿಕೆ ಮುಂತಾದವುಗಳು ಆಗುವಂತೆಯೇ, ಚಿನ್ನದಿಂದ ಬಗೆ ಬಗೆಯ ಒಡವೆಗಳಾಗಿರುವಂತೆಯೇ, ಅಗ್ನಿಯಿಂದ ಕಿಡಿಗಳು ಹಾರಿ ಬಂದಂತೆ ಪ್ರಪಂಚ ಸೃಷ್ಟಿಯಾಗಿದೆ ಅನ್ನೋದಕ್ಕೆ ಆತ್ಮನಿಂದ ಸೃಷ್ಟಿಯಾಗಿರುವುದೆಂದು ಶ್ರುತಿ ಹೇಳುವುದು ಸೃಷ್ಟಿಯ ನಿಜವೆಂದು, ಆತ್ಮನಿಗಿಂತ ಬೇರೆಯಾಗಿ ಚೇತನ ವಸ್ತುಗಳು ನಿಜವಾಗಿಯೂ ಇರುವೆವೆಂದು ತಿಳಿಸುವುದಕ್ಕಲ್ಲ. ಮತ್ತು ಯಾವುದಕ್ಕೆ? ಪರಮಾತ್ಮನೊಬ್ಬನೇ ಸತ್ಯವಾಗಿರನು, ಅವನೇ ಸತ್ಯಮೇವ ಜಯತೆ ಅಂತ. ಸೊ ಕೊನೆಗೆ ಸ್ವಾಮಿಗಳು ಇದರ ಸಾರಾಂಶಕ್ಕೆ ಬರ್ತಾ ಇದ್ದಾರೆ. ಇದುವರೆಗೂ ಮಾಡಿದರ ವಿಚಾರ ಸಾರವಿದು. ಕಾರ್ಯಕಾರಣವಾದದಲ್ಲಿ ಇದು ಉಪಾದಾನ ಕಾರಣ, ಇದು ಅದರ ಕಾರ್ಯ ಎಂದು ನಾವು ತಿಳಿಯುತ್ತಿರುವಾಗಲೂ ಕಾರಣವೇ ಕಾರ್ಯರೂಪದಿಂದ ತೋರುತ್ತಿರುತ್ತದೆ ಅಲ್ವಾ? ಮಣ್ಣೇ ಮಡಿಕೆ ಕುಡಿಕೆಯಾಗಿ, ಚಿನ್ನವೇ ಆಭರಣಗಳಾಗಿ, ಆತ್ಮನೇ ಪ್ರಪಂಚ ಅವಸ್ಥೆಗಳು ಪ್ರಪಂಚವಾಗಿ, ಕಾರಣಕ್ಕಿಂತ ಬೇರೆಯಾಗಿ ಕಾರ್ಯವು ನಿಜವಾಗಿ ಇರೋದೇ ಇಲ್ಲ. ಮಣ್ಣಿಗಿಂತ ಮಡಿಕೆ ಕುಡಿಕೆ ಇರೋದಿಲ್ಲ, ಚಿನ್ನಕ್ಕಿಂತ ಒಡವೆಗಳಿರಲ್ಲ, ಆತ್ಮನಿಗಿಂತ ಪ್ರಪಂಚ ಇರೋದಿಲ್ಲ. ಆದರೆ ಆತ್ಮನಿಂದ ಜಗತ್ತು ಉಂಟಾಗಿದೆ ಎಂಬುದು ಎಂದಿಗೂ ಹೀಗೆ ಕಾಲ ದೇಶ ಕಾರ್ಯಕಾರಣ ಭಾವ ಅಪೇಕ್ಷೆಯಿಂದ ಅಲ್ಲ. ಏಕೆಂದರೆ ಕಾಲವೂ ಆತ್ಮನಿಂದ ಉಂಟಾಗಿದೆ. ಕಾಲಾದೇಶವನ್ನು ಸೃಷ್ಟಿ ಮಾಡಿದವನು ಆತ್ಮ, ಅವಸ್ಥೆ ಒಳಗಡೆ ಇರುವಂಥದ್ದು. ಕಾಲ ಆಕಾಶ ಮುಂತಾದ ಜಗತ್ತೆಲ್ಲವೂ ಆತ್ಮನಲ್ಲಿಯೇ ತೋರುತ್ತಿದೆ ಅಷ್ಟೆ, ನಿಜವಾಗ್ಲೂ ಇರೋದಲ್ಲ. ಇದು ಹಗ್ಗದಲ್ಲಿ ಹಾವು ತೋರುವಂತೆ ಮಾಯೆಯಿಂದ ತೋರ್ತಾ ಇದೆ. ಅದು ತೋರುತ್ತಿರುವಾಗಲೂ ಆತ್ಮನ ಆಧಾರದಿಂದಲೇ ತೋರಬೇಕು. ಹಾಗೆ ಸ್ವರೂಪದಿಂದಲೇ ಇರುತ್ತದೆ ಎಂದು ನಾವು ಅನುಭವದಿಂದ ಕಂಡುಕೊಳ್ಳಬಹುದು. ಆದ್ದರಿಂದ ಆತ್ಮನು ಕಾರಣನೆಂಬುದು, ಜಗತ್ತು ಕಾರ್ಯವೆಂಬುದು ಬರಿಯ ಅಧ್ಯಾರೋಪ ಮಾತ್ರವೇ. ಮತ್ತೇನು? ಏಕಮೇವ ಅದ್ವಿತೀಯಂ ಸತ್ಯ, ಪರಮಾತ್ಮನೊಬ್ಬನೇ ಪರಮಾರ್ಥ ಸತ್ಯ ಅಷ್ಟೇ. ಅಲ್ಲಿ ಅದಕ್ಕೆ ಪರಮಾತ್ಮ ಒಬ್ಬನೇ ಇರೋದು, ಮಿಕ್ಕಿರೋದು ಈ ಪ್ರಪಂಚ ಗಿಪಂಚ ಏನೂ ಇಲ್ಲ. ವ್ಯವಹಾರ ಮಾಡಿಕೊಳ್ಳ್ರಿ, ಅದರಲ್ಲಿ ತಾದಾತ್ಮ್ಯ ಇರಬಾರ್ದು, ಅಟ್ಯಾಚ್ಮೆಂಟ್ ಇರಬಾರ್ದು, ಮೋಹ ಇರಬಾರ್ದು ಅಂತ ಹೇಳಿ. ಸೊ ಅಲ್ಲಿಗೆ ಈ ಚಾಪ್ಟರ್ ಕೂಡ ಮುಗೀತು. ಅಲ್ಲಿಗೆ ಇದು ಮುಗಿಸಿರೋಣ. ಈಗ ನಾನು ನಾಳೆ